ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾರ್ವಜನಿಕವಾದ ಬದುಕನ್ನು ನಡೆಸುವಂಥ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತೀವಿ. ಆದರೆ ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದಾಗ ನಾವು ಯಾರ ಹತ್ರ ಹೋಗಬೇಕು? ಯಾವಾಗಲೂ ಮಾತು ಕೇಳುವಂಥದ್ದೇನೆಂದರೆ ಸರ್ಕಾರದ ನಿಯಮಾನುಸಾರ ಆಗುವಂಥ ಆಗು ಹೋಗುಗಳ ಇಲಾಖೆಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಥ ಅಧಿಕಾರಿಯ ಬಳಿಗೆ ಹೋದಾಗ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಹಿನ್ನೆಲೆಯಲ್ಲಿ ಅದೆಲ್ಲವೂ ಸರ್ಕಾರವನ್ನು ನಿಯಮವಾಗಿ ಪಾಲಿಸುವ, ಪರಿಪಾಲಿಸುವ ಅಥವಾ ಜವಾಬ್ದಾರಿಯುತವಾಗಿ ನಾಡನ್ನು ಮುಂದುವರಿಸುವಂಥ ಒಂದು ದೊಡ್ಡ ಶಕ್ತಿಯ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ರಾಜಕೀಯ. ಆ ಹಿನ್ನೆಲೆಯಲ್ಲಿ ಇಡೀ ರಾಜಕೀಯ ಕ್ಷೇತ್ರವನ್ನು ಒಂದೊಮ್ಮೆ ಗಮನಿಸಿದಾಗ ನಮಗೆ ಅಂಥ ಅದೆಷ್ಟೋ ನಾಯಕರು, ನಾಯಕಿಯರು ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾರೆ. ಹಾಗಾಗಿಯೇ ಅಂದಿನಿಂದ ಇಂದಿನವರೆಗೂ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾಗುತ್ತಿರುವ, ಮುಂದೆ ಬದಲಾಗಿಸುವಂಥ ಹಲವು ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾನೆ ಸಮಾಜದ ಸುಧಾರಣೆಗೆ ಕೆಲಸವನ್ನು ನಿರಂತರವಾಗಿ ರಾಜಕೀಯ ಜನಪ್ರತಿನಿಧಿಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಏನು ಹೇಳ್ತೀರಾ ಶ್ವೇತಾ? ಖಂಡಿತ ಶ್ರೀನಿವಾಸ್ ಅವರೇ, ನೀವು ಕೊಟ್ಟಂತಹ ಸುಳಿವಿನ ಮೂಲಕ ಈಗಾಗಲೇ ನಮ್ಮ ವೀಕ್ಷಕರಿಗೆ ಇವತ್ತಿನ ನಮ್ಮ ಅತಿಥಿ ಯಾವ ಕ್ಷೇತ್ರದವರು ಅಂತ ಆಗಲೇ ಗೊತ್ತಾಗಿರುತ್ತೆ. ಆದರೆ ರಾಜಕಾರಣ ಕ್ಷೇತ್ರ ಅನ್ನೋದೇನಿದೆ ಅಲ್ಲ, ಒಂದು ಅಧಿಕಾರದ ಆಸೆ ಅಥವಾ ಉತ್ತಮ ಸ್ಥಾನದ ಜವಾಬ್ದಾರಿಯ ಜೊತೆಗೆ ಅತಿ ಹೆಚ್ಚು ಜನರನ್ನು ಸ್ಪಂದಿಸಬಹುದಾದಂತಹ, ಅತಿ ಹೆಚ್ಚು ಜನರ ಸಮಸ್ಯೆಗಳನ್ನು ಪರಿಹಾರ ಕೊಡಬಹುದಾದಂತಹ ಕ್ಷೇತ್ರ ಅಂದರೆ ರಾಜಕಾರಣ. ಆದರೆ ಹಾಗೆ ಯೋಚನೆ ಮಾಡೋರು ಬಹಳ ವಿರಳ. ಅಂಥ ವಿರಳರಲ್ಲಿ ಒಬ್ಬ ನಿಷ್ಠಾವಂತ ರಾಜಕಾರಣಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸಾಕಷ್ಟು ರೀತಿಯ ಪ್ರಮುಖ ಕ್ಷೇತ್ರಗಳನ್ನು, ಖಾತೆಗಳನ್ನು ನಿರ್ವಹಿಸಿ ಸಮರ್ಥ ರಾಜಕಾರಣಿ ಎನಿಸಿಕೊಂಡಿರುವಂಥ ಆ ವ್ಯಕ್ತಿ ಯಾರು? ಹಾಗಾದರೆ ಅವರ ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಅತ್ಯಂತ ಸಾಮಾನ್ಯ ವರ್ಗದಲ್ಲಿ ಜನಿಸಿ ಯಾವ ರಾಜಕೀಯ ಹಿನ್ನೆಲೆ ಇಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಹಲವು ಖಾತೆಗಳನ್ನು ಯಾವುದೇ ತಾರತಮ್ಯವಿಲ್ಲದೆ ಯಶಸ್ವಿಯಾಗಿ ನಿಭಾಯಿಸಿದ ಮಾಜಿ ಸಚಿವರಾದ ಬಿ ಸೋಮಶೇಖರ್ ಈ ವಾರದ ಅತಿಥಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಬಸವಯ್ಯ ಮತ್ತು ಸಣ್ಣಮ್ಮ ದಂಪತಿಗಳಿಗೆ ಏಪ್ರಿಲ್ 1, 1951ರಲ್ಲಿ ಜನಿಸಿದವರು ಬಿ ಸೋಮಶೇಖರ್. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದುವಾಗಲೇ ಅಲ್ಲಿನ ವಿದ್ಯಾರ್ಥಿ ಸಂಘದ ನಾಯಕರಾಗಿ 1973-74ರಲ್ಲಿ ಆಯ್ಕೆಯಾದರು. 1975ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ರಾಜಕೀಯ ಆಂದೋಲನಕ್ಕೆ ಹೆಜ್ಜೆ ಇಟ್ಟರು. 1977ರಲ್ಲಿ SC/ST ವಿಭಾಗದ ರಾಜ್ಯಾಧ್ಯಕ್ಷರಾಗಿ, 1983ರಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, 1993ರಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ, 1999ರಲ್ಲಿ ಸಂಸದೀಯ ಮಂಡಳಿ ಅಧ್ಯಕ್ಷರಾಗಿ, 2003-4ರಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾದರು. ಮಳವಳ್ಳಿ ಕ್ಷೇತ್ರದಿಂದ ವಿಧಾನಸಭೆಯಲ್ಲಿ 4 ಅವಧಿಗೆ ಶಾಸಕರಾಗಿ ಜಯಗಳಿಸಿದ್ದರು. ಕಂದಾಯ ಸಚಿವರಾದ ಅವಧಿಯಲ್ಲಿ ರೈತರಿಗೆ ತಮ್ಮ ಜಾಗದ ಮೂಲಭೂತ ಮಾಹಿತಿಯ ದಾಖಲೆಯನ್ನು ಕಂಪ್ಯೂಟರ್ ಕಾಪಿ ಮೂಲಕ ನೀಡಿದ್ದು ಇಡೀ ಭಾರತದಲ್ಲೇ ಮೊದಲು. ಈ ಭೂಮಿ ಎಂಬ ಯೋಜನೆಗೆ ಯುನೈಟೆಡ್ ನೇಷನ್ಸ್ನ ಪ್ರಶಸ್ತಿಯೂ ಲಭಿಸಿತು. ಇಡೀ ಭಾರತದಲ್ಲೇ ನಕಲಿ ಸ್ಟ್ಯಾಂಪ್ ಪೇಪರ್ ಹಗರಣಕ್ಕೆ ಮುಕ್ತಿ ನೀಡಿದ ಹೆಗ್ಗಳಿಕೆ ಇವರದು. ಕುಟುಂಬದವರಿಗೆ ಆಸ್ತಿ ನೀಡುವಾಗ ಇದ್ದ ಶುಲ್ಕವನ್ನು ಕಡಿತಗೊಳಿಸಿ ಭಾರತದಲ್ಲೇ ಮೊದಲ ಬಾರಿಗೆ ಹೊಸ ಆಕ್ಟ್ ಜಾರಿಗೊಳಿಸಿದರು. ಹಳೆಯದಾದ ಮತ್ತು ಹರಿದು ಹೋಗಿರುವ ಕಂದಾಯ ನಕ್ಷೆಗಳನ್ನು ಡಿಜಿಟಲೀಕರಣಗೊಳಿಸಿದ್ದು ಭಾರತದಲ್ಲಿ ಮೊದಲು. ಸರ್ಕಾರದ ಕೆಲಸಗಳಿಗಾಗಿ ಸ್ವಾಧೀನಪಡಿಸಿಕೊಂಡ ಜಾಗದ ಮಾಲೀಕರಿಗೆ ಶೀಘ್ರದಲ್ಲೇ ಭೂಮಿಗೆ ಪರಿಹಾರ ಹಣ ಸಿಗುವಂತೆ ಮಾಡಿದ ಕೀರ್ತಿ ಇವರದು. ತೋಟಗಾರಿಕೆ ಸಚಿವರಾಗಿದ್ದಾಗ ಬಹುಶಃ ಭಾರತದಲ್ಲೇ ಮೊದಲ ಬಾರಿಗೆ ತೈಲ ಕೃಷಿ ಅಂದರೆ ಪಾಮಾಯಿಲ್ ಬೆಳೆಯಲು ಕರ್ನಾಟಕದಲ್ಲಿ ಈ ರೀತಿಯ ಕೃಷಿ ಯೋಜನೆ ಪರಿಚಯಿಸಿದರು. ಶಿಕ್ಷಣ ಸಚಿವರಾಗಿದ್ದಾಗ ಭಾರತದಲ್ಲೇ ಮೊದಲ ಬಾರಿಗೆ SSLCಯಲ್ಲಿ ಅನುತ್ತೀರ್ಣರಾದಾಗ ಮರುಪರೀಕ್ಷೆ ಪಡೆದು ಮುಂದಿನ ಶೈಕ್ಷಣಿಕ ಜೀವನ ಮುಂದುವರೆಸಲು 1 ವರ್ಷ ನಷ್ಟ ಮಾಡಿಕೊಳ್ಳುತ್ತಿದ್ದರು. ಅದನ್ನು ಬದಲಿಸಿ ಫಲಿತಾಂಶ ಬಂದ 1 ತಿಂಗಳಿನಲ್ಲಿ ಮರುಪರೀಕ್ಷೆ ನಡೆಸುವ ಯೋಜನೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಿತು. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ರ್ಯಾಗಿಂಗ್ ಎಂಬ ಕೆಟ್ಟತನದ ವರ್ತನೆಯ ನಡವಳಿಕೆಗೆ ಹೊಸ ಕಾನೂನು ರೂಪಿಸಿ ರ್ಯಾಗಿಂಗಿಗೆ ಮುಕ್ತಿ ಹಾಡಿದರು. ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ವೃತ್ತಿಪರ ಕೋರ್ಸ್ಗಳಿಗಾಗಿ ನಡೆಸುವ CET ಪರೀಕ್ಷೆಯ ವ್ಯವಸ್ಥೆಯನ್ನು ನೂತನವಾಗಿ ರೂಪಿಸಿ ಕರ್ನಾಟಕ ಇಂದಿಗೂ ದೇಶಕ್ಕೆ ಮಾದರಿಯಾಗಿದೆ. ಬಿ ಸೋಮಶೇಖರ್ ಅವರು ತಮಗೆ ಸಿಕ್ಕ ಎಲ್ಲ ಖಾತೆಗಳನ್ನು ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಜಾತ್ಯತೀತವಾಗಿ ನಿಭಾಯಿಸಿ ಬದಲಾವಣೆ ತಂದ ಕಾರಣವೇ ಅವರ ಅವಧಿಯಲ್ಲಿ ತಂದ ಎಷ್ಟೋ ಯೋಜನೆಗಳೇ ಇಂದಿಗೂ ಮುಂದುವರೆದಿದೆ.
ಹಾಗೂ ಬೇರೆ ರಾಜ್ಯಗಳು ಅಳವಡಿಸಿಕೊಂಡಿವೆ. ಇವರ ಸಮಾಜಮುಖಿ ಆಸಕ್ತಿ ರಾಜಕೀಯ ವಲಯಕ್ಕೆ ಆದರ್ಶವಾಗಲಿ. ಹೊಸ ರಾಜಕೀಯ ಬೆಳವಣಿಗೆಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತಮ್ಮ ಕುಟುಂಬದ ಜೊತೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಬಿ ಸೋಮಶೇಖರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಖಂಡಿತವಾಗ್ಲೂ ಒಬ್ಬ ರಾಜಕೀಯ ನಾಯಕನ ಗುಣಲಕ್ಷಣಗಳು ಬಹಳ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗುತ್ತಂತೆ. ಅಂದರೆ ನಾಯಕತ್ವ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ನಿಮ್ಮಲ್ಲಿ ನೀವು ಯಾವಾಗ ಕಂಡುಕೊಂಡ್ರಿ ಸರ್? ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ. ನಮ್ಮ ಕುಟುಂಬದ ಹಿನ್ನೆಲೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ. ವ್ಯವಸಾಯ ಕ್ಷೇತ್ರದಲ್ಲಿ ನಮ್ಮ ತಂದೆ ವ್ಯಾಪಾರ ಇದನ್ನು ಮಾಡ್ಕೊಂಡು ಬಂದಿದ್ದರು. ನಾವೆಲ್ಲ ಹಳ್ಳಿನಲ್ಲೇ ಓದಂಥವ್ರು. ಹಳ್ಳಿನಲ್ಲಿ ಓದಿ ಕೊನೆಗೆ ಡಿಗ್ರಿಗೆ ಮೈಸೂರು ವಿಶ್ವವಿದ್ಯಾಲಯ ಯುವರಾಜಾಸ್ ಕಾಲೇಜಿನಲ್ಲಿ ಬಂದೆ. ಡಿಗ್ರಿ ಓದುವಾಗ ನಾನು BScನಲ್ಲೇ ಇರುವಾಗ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡು ಬಂದೆ. ಅಲ್ಲಿ ನಮ್ಮಲ್ಲಿ ಪ್ರತಿನಿಧಿಗಳು ಅಂತ ಇರ್ತಿತ್ತು. ಆ ಪ್ರತಿನಿಧಿಗಳಲ್ಲಿ ಫಸ್ಟ್ ಇಯರ್ BSc, ಸೆಕೆಂಡ್ ಇಯರ್ BSc ಇಲ್ಲೂ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಂಡು ಬಂದೆ. ಫೈನಲ್ ಇಯರ್ನಲ್ಲಿ ಒಂದು ಟೀಮ್ನ ಲೀಡರಾಗಿ ಕಂಟೆಸ್ಟ್ ಮಾಡ್ತಕ್ಕಂಥ ಅವಕಾಶ ಬಂತು. ಜನರಲ್ ಸೆಕ್ರೆಟರಿ ಅಂದರೆ ದಟ್ ಈಸ್ ದಿ ಮೇನ್ ಇದು ಹುದ್ದೆ. ಅದಕ್ಕೆ ಅದರಲ್ಲಿ ಜಾಯಿಂಟ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟು, ಹೀಗೇನೋ 3 ಹುದ್ದೆ ಇದೆ. ಅದರಲ್ಲಿ ಪ್ರೆಸಿಡೆಂಟು, ವೈಸ್ ಚಾನ್ಸಲರ್, ಪ್ರಿನ್ಸಿಪಾಲ್ಗಳೇ ಇರ್ತಾರೆ. ಅದರಲ್ಲಿ ನಾನು ಜನರಲ್ ಸೆಕ್ರೆಟರಿ ಹುದ್ದೆ ನಮ್ಮದು ಟೀಮ್ನಲ್ಲಿ ಕಂಟೆಸ್ಟ್ ಮಾಡಿದೆ. ಅದೇ ಬೇರೆ ವಿರೋಧಿ ಗುಂಪಿನಲ್ಲೂ ಕಂಟೆಸ್ಟ್ ಮಾಡಿದರು. ಆದರೆ ಫಸ್ಟ್ ಟೈಮು ನಾನು ಗೆದ್ದೆ. ಸೊ ಆ ಒಂದು ನನಗೆ ಒಂಥರ ಹೆಮ್ಮೆ ಅನ್ನಿಸ್ತು. ಎಲ್ಲ ವಿದ್ಯಾರ್ಥಿಗಳು ನನ್ನನ್ನು ಆಯ್ಕೆ ಮಾಡಿದ್ರು. ನನ್ನನ್ನು ಜಾತಿ ನೋಡಲಿಲ್ಲ. ನನ್ನ ಗುಣಮಾನ, ನನ್ನ ವ್ಯಕ್ತಿತ್ವ, ನನ್ನ ನಡವಳಿಕೆ ಇದನ್ನು ಗಮನಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಒಂದು ಸಂತೋಷನೂ ಇತ್ತು. ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಕಾಲೇಜ್ ಇನಾಗ್ರೇಷನ್ ಮಾಡುವಾಗ ಆ ಸಂದರ್ಭದಲ್ಲಿ ನನಗೆ ಸ್ಟೇಜ್ ಮೇಲೆ ಕೂರಿಸಬಾರ್ದು ಇವ್ರನ್ನ, ಒಂದು ಹೊಟ್ಟೆ ಕಿಚ್ಚಿಂದ ಗಲಾಟೆ ಮಾಡಿ ನಾನು ಇನ್ವಿಟೇಷನ್ ಕೊಡುವ ಸಂದರ್ಭದಲ್ಲಿ ನನ್ನ ಮೇಲೆ ಕೆಲವು ಕಿಡಿಗಳಿನ ಬಿಟ್ಟು ನಮ್ಮ ವಿರೋಧಿಗಳು ಹಲ್ಲೆ ಮಾಡಿಸಿದ್ರು. ಅದಾದಮೇಲೆ ಒಂದು ಘಟನೆ ಆಯಿತು. ಆ ಘಟನೆ ನನ್ನನ್ನು ಹೊಡೆದದ್ದು ಗೊತ್ತಾಗೋಯ್ತು ಕೆಲವರಿಗೆ, ನಮ್ಮ ಬೆಂಬಲಿಗರು, ನನ್ನ ಅನುಯಾಯಿಗಳಿಗೆ. ಅಲ್ಲಿ ವಾಲಿಬಾಲ್ ಆಡುವಾಗ ಯಾವುದೋ ಒಬ್ಬನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ. ಅದನ್ನು ತಪ್ಪು ತಿಳ್ಕೊಂಡು ಸೋಮಶೇಖರ್ಗೆ ಹಲ್ಲೆ ಮಾಡೋದ್ರಿಂದ ಇದು ಅವರೇ ಮಾಡಿಸಿದ್ದಾರೆ ಅಂಥೇಳಿ ನಮ್ಮ ಮೇಲೆ ನನಗೂ ಸಂಬಂಧನೇ ಇಲ್ಲ. ಆದರೆ ಅವರು ಊಹೆ ಮಾಡಿಕೊಂಡು ಇವರೇ ಮಾಡಿಸಿರಬೇಕು ಅಂತೇಳಿ ನನ್ನ ಮೇಲೆ ಪ್ರಾಣ ಭಯ ಮಾಡಿದ್ರು. ಬಟ್ ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು, 307 ಕೇಸು. ಆವಾಗ ಚಿಕ್ಕ ವಯಸ್ಸಿನಲ್ಲಿ ಕೇಸನ್ನು ಅನುಭವಿಸ್ಬೇಕಾಗಿ ಬಂತು. ಆಮೇಲೆ ಆ ಒಂದು ವೈರುಧ್ಯದಿಂದ ಇವ್ರನ್ನೇ ಮುಗಿಸ್ಬೇಕು ಸೋಮಶೇಖರನ್ನೇ ಅಂಥೇಳಿ ಇವನ್ನಾರ ನನಗೆ ಗೊತ್ತಾಯಿತು. ಹೀಗಾಗಿ ನಾನು ಕಾಲೇಜನ್ನು ತಪ್ಪಿಸ್ಕೊಂಡೆ ಅರ್ಧ ವರ್ಷದಲ್ಲಿ. ತಪ್ಪಿಸ್ಕೊಂಡು ಕೊನೆಗೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದೆ, ಈ ಥರ ನನಗೆ ಪ್ರಾಣ ಭಯ ಇದೆ, ಒಂದು ರಕ್ಷಣೆ ಬೇಕು, ಕಾಲೇಜಿಗೆ ಹೋಗೋಕ್ಕಾಗ್ತಾ ಇಲ್ಲ, ನನ್ನನ್ನು ಮುಗಿಸ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಸರಿ, ಆವಾಗ ದೇವರಾಜ್ ಅರಸಿದ್ರು. ಆವಾಗ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಶಿಕ್ಷಣ ಮಂತ್ರಿ ಆಗಿದ್ದರು. ಅವರು ಎಲ್ಲ ನಮ್ಮ ಡೆಪ್ಯೂಟಿ ಕಮಿಷನರ್ಗೆ ಪತ್ರ ಬರೆದ್ರು, ಈ ಥರ ಒಬ್ಬ ಸ್ಟೂಡೆಂಟ್ ಲೀಡರು ಅವರು ಪ್ರಾಣ ಭಯ ಅಂತ ಮಾಡಿದ್ದಾರೆ, ಅವ್ರಿಗೆ ನೀವು ರಕ್ಷಣೆ ಕೊಡಬೇಕು ಅಂತ ಪತ್ರ ಬರೆದ್ರು. ಆವಾಗ ಜಿಲ್ಲಾಧಿಕಾರಿಗಳು ಮೋಸಸ್ ಅಂತ ಇದ್ದರು, ಮೋಹನ್ ದಾಸ್ ಮೋಸಸ್ ಅಂತ, ಭಾಳ ಎಫೆಕ್ಟಿವ್ ಡೆಪ್ಯೂಟಿ ಕಮಿಷನರು, ತುಂಬ ಪ್ರಾಮಾಣಿಕರು, ವೆರಿ ಸ್ಟ್ರಿಕ್ಟ್ ಆಫೀಸರ್, ತುಂಬ ಹಾನೆಸ್ಟ್ ಪರ್ಸನ್. ಆವಾಗ ನಾನು ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಸಂದೇಶ ಹೋಯ್ತಲ್ಲ ಗೌರ್ಮೆಂಟಿಂದ, ಅವ್ರು ನನ್ನನ್ನು ಕರೆಸಿದ್ರು. ಕರೆಸಿ ಆವಾಗ ನನಗೆ ಹೇಳಿದ್ರು, ಏನು ಸೋಮಶೇಖರ್, ಯು ಆರ್ ಅ ವೆರಿ ಸ್ಮಾರ್ಟ್ ಗೈ, ವೈ ಡೋಂಟ್ ಯು ಟೇಕ್ ಅಪ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ವೈ ಡು ಯು ಡಿಂಟ್ ಎಂಟರ್ ಇನ್ ಟು ದಿಸ್ ಡರ್ಟಿ ಪಾಲಿಟಿಕ್ಸ್, ಯು ಲುಕ್ ಟು ಬಿ ವೆರಿ ಸ್ಮಾರ್ಟ್ ಗೈ, ಯು ಸ್ಟಡಿ ವೆಲ್, take up competitive examination, become some AS, IPS officer. Why do you enter this dirty politics? ಅದೇ ಇದು ಅಂತೇಳಿ. ಇಲ್ಲ ಸರ್, ನಾನು ಎಲೆಕ್ಟ್ ಆದೆ, ಹೀಗಾಗಿ ನಾನು ಕೆಲಸ ಮಾಡ್ತಾಯಿದ್ದೆ, ಹೊಟ್ಟೆ ಕಿಚ್ಚಿಯಿಂದ ಹೀಗೆ ಮಾಡಿದ್ದಾರೆ. ನೋ ಡೋಂಟ್
ನಾನು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ಪ್ರಾಣ ಭಯ ಇದೆ, ಹಾಗೆ ಹೀಗೆ ಅಂದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಯು ಪ್ಲೀಸ್ ಅಟೆಂಡ್ ದಿ ಕ್ಲಾಸಸ್, ಐ ವಿಲ್ ಪುಟ್ ಒನ್ ಕಾನ್ಸ್ಟೇಬಲ್ ಇನ್ ಫ್ರಂಟ್ ಆಫ್ ಯುವರ್ ರೂಮ್. ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ನಲ್ಲೇ ಇದೆ, ನಾನು ಪಕ್ಕದಲ್ಲೇ, ಹಾಸ್ಟೆಲು ಕಾಲೇಜು ಎರಡು ಪಕ್ಕದಲ್ಲೇ ಇದೆ. ನಾನು ಸಿಂಗಲ್ ರೂಮ್ ತಗೊಂಡಿದ್ದೆ. ನಿಮ್ಮ ರೂಮಲ್ಲಿ ಒಂದು ಕಾನ್ಸ್ಟೇಬಲ್ ಇಡ್ತೀನಿ, ನಿಮಗೇನು ಭಯ ಪಡಬೇಡಿ, ನೀವು ಕ್ಲಾಸ್ಗೆ ಅಟೆಂಡ್ ಮಾಡಿ ಅಂತ. ಆದರೂ ನಾನು ಹೋಗೋಕ್ಕಾಗಲಿಲ್ಲ ಮಾಡಿ. ಕೊನೆಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಯ್ತಲ್ಲ, ಆಮೇಲೆ ಫೈನಲ್ ಇಯರ್ BSc ಎಕ್ಸಾಮಿನೇಷನ್ ಆಗ್ತಿರಲಿಲ್ಲ. ಆಮೇಲೆ ನನ್ನ ಮೊಟಕಾಗುತ್ತಲ್ಲ ಅಂಥೇಳಿ ಅಟೆಂಡೆನ್ಸ್ ತಗೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸಿ ರಿಜಿಸ್ಟ್ರಾರ್ಗೆ ಹೇಳಿ ಅಟೆಂಡೆನ್ಸ್ ತಗೊಂಡೆ. ಆವಾಗ ಕೋರ್ಸ್ ಮುಗೀತು, ಬಂದ್ಬಿಟ್ಟೆ. ನೆಕ್ಸ್ಟ್ ಬ್ಯಾಚ್ನಲ್ಲಿ ಪಾಸ್ ಮಾಡಿಕೊಂಡೆ. ಪಾಸ್ ಮಾಡ್ಕೊಂಡು BSc ಪಾಸ್ ಮಾಡಿ ಬೆಂಗಳೂರಿಗೆ ಬಂದೆ, ಲಾ ಕಾಲೇಜಿಗೆ ಸೇರಿದೆ, ಗೌರ್ಮೆಂಟ್ ಲಾ ಕಾಲೇಜಿಗೆ. ನೀವು ಹೇಳಿದ್ರೆ ನಾವು ಗ್ರಾಮೀಣ ಶಾಲೆಯಲ್ಲೇ ಓದಿದ್ದು, ಅಲ್ಲಿಂದ ಓದಿ ಆಮೇಲೆ ಮೈಸೂರು ಮಹಾರಾಜ ಕಾಲೇಜಿಗೆ ನೀವು ಸೇರಿದ್ದು ಅಂತ. ಆದರೆ ನನಗೇನು ಗೊತ್ತಾ ಸರ್, ಈಗ ಸಣ್ಣದ್ರಲ್ಲಿ ಎಲ್ಲರಿಗೂ ಕೇಳ್ತಾ ಇರ್ತಾರೆ, ನೀವು ದೊಡ್ಡವನಾದ್ಮೇಲೆ ಏನಾಗಬೇಕು. ಆಮೇಲೆ ಕ್ಲಾಸ್ ರೂಮಲ್ಲೂ ಎಷ್ಟೋ ಸಲ ಕೇಳ್ತಾ ಇರ್ತಾರೆ ಮೇಸ್ಟ್ರುಗಳು, ಮೇಡಮ್ಮು ಎಲ್ಲನೂ, ನೀವೇನಾಗ್ತೀರಾ ಮುಂದೆ, ಏನಾಗಬೇಕು ಅಂತ ಆಸೆ ಇದೆ ಅಂತ. ನಾವು ಇಲ್ಲಿವರೆಗೂ ಗಮನಿಸಿದ ಹಾಗೆ ಸರ್, ಎಲ್ಲರೂ ಮಾತಾಡಬೇಕಾದ್ರೆ ಇಂಜಿನಿಯರು, ಡಾಕ್ಟ್ರು ಈ ಥರದ್ದಿದೆ. ಯಾರೂ ಒಬ್ಬರು ಕೈ ಮೇಲೆ ಎತ್ಬಿಟ್ಟು ನಾನು ರಾಜಕಾರಣಕ್ಕೆ ಹೋಗ್ತೀನಿ, ರಾಜಕೀಯ ವ್ಯಕ್ತಿ ಆಗ್ತೀನಿ ಅಂತ ಯಾರೂ ಮಾತಾಡೋದೇ ಇಲ್ಲ. ಹೀಗಿದ್ದಾಗ ಅಂದರೆ ನೀವು ನಿಮ್ಮ ಬಾಲ್ಯದಲ್ಲಿ ನಿಮಗೇನು ಆಸಕ್ತಿ ಇತ್ತು ಸರ್, ಏನಾಗಬೇಕು ಹೇಳ್ತಾ ಇದ್ದೆ ನಾನು ಆವಾಗ. ಸೊ ಆವಾಗಲೇ ನಾಯಕತ್ವ ಗುಣ ಬಂತು. ಆವಾಗ ಸ್ಟೂಡೆಂಟ್ ಲೀಡರ್ ಅಂತ ಬಂದಮೇಲೆ ಸ್ವಲ್ಪ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕು, ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬಂತು. ಆವಾಗೇನಾಯಿತು, ನಾನು ಪತ್ರ ಬರೆದೆ ಇವರಿಗೆ, ಗೌರ್ಮೆಂಟ್ಗೆ ಈ ಥರ. ಅದಾದಮೇಲೆ ರಕ್ಷಣೆ ಕೊಟ್ಟರು, ಇದೆಲ್ಲ ಮಾಡಿದ್ರು. ಕೊನೆಗೆ ಅದ್ರ ಮೇಲೆ ನಾನು ಇನ್ನೊಂದು ಅಪೀಲ್ ಮಾಡಿಕೊಂಡೆ, ಇಲ್ಲಿ ಭಾಳ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಅಂತಂದರೆ ಅಲ್ಲೇ ಜಾತೀಯತೆ ಸೃಷ್ಟಿಯಾಗುತ್ತೆ. ಅಲ್ಲಿ ವಿದ್ಯಾರ್ಥಿ ದೇಶದಿಂದನೇ ಜಾತೀಯತೆಯಲ್ಲಿ ವೈರತ್ವ, ಕಾಂಪಿಟೇಷನು, ಜಾತಿ ಇದು ವೈಷಮ್ಯ ಅಲ್ಲೆಲ್ಲ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಅದನ್ನು ಅವತ್ತು ನಿಲ್ಲಿಸ್ಬಿಟ್ರು, ನಮ್ಮ ಯೂನಿಯನ್ನ ನಿಲ್ಲಿಸ್ಬಿಟ್ರು ಅವತ್ತು. ನಾನೇ ಜನರಲ್ ಸೆಕ್ರೆಟರಿ ಆಗಿದ್ದನಲ್ಲ, ಅವತ್ತು ಯೂನಿಯನ್ ನಡೀಲಿಲ್ಲ, ಏನಾಯಿತು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ 75, 76 ಅವಾಗ ಲಾ ಕಾಲೇಜಿಗೆ ಸೇರಿದೆ. ಆವಾಗಲೇ ನನಗೆ ರಾಜಕೀಯ ಹುಚ್ಚು ಬಂತು. ಅದು ಸ್ಟೂಡೆಂಟ್ ಲೀಡರ್ ಆದಾಗಲಿಂದನೇ ನನ್ನ ಸ್ನೇಹಿತರುಗಳಿಗೆಲ್ಲ ಹೇಳ್ಕೊಳ್ತಾ ಇದ್ದೆ, ನಾನು ಒಂದಿನ ಲೀಡರ್ ಆಗಬೇಕು, MLA ಮಿನಿಸ್ಟರ್ ಆಗಬೇಕು ಅಂತ ಹೇಳ್ಕೊಳ್ತಾ ಇದ್ದೆ. ನಮ್ಮ ತಂದೆ ತಾಯಿಗಳಿಗಂತೂ ಅವರು ಯಾವಾಗಲೂ ಆಗ್ತಿರಲಿಲ್ಲ, ಯಾಕಪ್ಪ ನೀನು ಯಾವುದಾದ್ರು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋ, ಯಾಕೆ ಇದೆಲ್ಲ ಮಾಡ್ತೀಯ ಅಂತ ಹೇಳಿ. ನಾನು ಹೇಳಿದೆ, ಇಲ್ಲ ಗೌರ್ಮೆಂಟ್ ಕೆಲಸಕ್ಕಿಂತ ಸಾರ್ವಜನಿಕ ಕ್ಷೇತ್ರದಲ್ಲೇ ನಾನು ಹೋರಾಟ ಮಾಡ್ತೀನಿ, ಹಾಗೆ ಹೀಗೆ ಅಂತ ಬಂದೆ. ಆಮೇಲೆ 75ರಲ್ಲಿ ಈ ಸಂಪೂರ್ಣ ಕ್ರಾಂತಿಯ ಜಯಪ್ರಕಾಶ್ ನಾರಾಯಣ ಅವರ ಹೋರಾಟ ನಡೀತು. ಜಯಪ್ರಕಾಶ್ ನಾರಾಯಣನ ನಾಯಕತ್ವದಲ್ಲಿ ನಾವು ಲಾ ಕಾಲೇಜ್ ಓದ್ತಾ ಇರೋವಾಗಲೇ ನಾನು ಸೇರಿಕೊಂಡೆ. ಫೈನಲ್ ಇಯರ್ ಎಲ್ಲ ಮುಗೀತು. ಆವಾಗ ಜನತಾ ಪಾರ್ಟಿ ಅಂತ ಶುರುವಾಯಿತು 77ರಲ್ಲಿ. ಅವಾಗ ಇನ್ನೊಂದು ಸಂದರ್ಭ ಹೇಳ್ತೀನಿ ನಿಮಗೆ. 74ರಲ್ಲಿ ಒಂದು ಬೈ ಎಲೆಕ್ಷನ್ ನಡೀತು ಮೈಸೂರಿನಲ್ಲಿ. ಬೈ ಎಲೆಕ್ಷನ್ ನಡೀತು. ಆವಾಗ ದೇವರಾಜ ಅರಸು ಕ್ಯಾಂಡಿಡೇಟ್ ಹಾಕಿದ್ರು ಒಬ್ಬರನ್ನ, ಸಂಸ್ಥಾ ಕಾಂಗ್ರೆಸ್ಸಿಂದ ಒಬ್ಬರು ಕ್ಯಾಂಡಿಡೇಟು, ವೀರೇಂದ್ರ ಪಾಟೀಲ್ ಅವಾಗ ಅಧ್ಯಕ್ಷರು. ಆವಾಗ ನನ್ನ ಹೆಸರು ಅವಾಗಲೇ ಗೊತ್ತಿತ್ತಲ್ಲ, ಒಬ್ಬ ಸೋಮಶೇಖರು ಪಾಪ್ಯುಲರ್ ಸ್ಟೂಡೆಂಟ್ ಲೀಡರು, ಅವ್ರಿಗೆಲ್ಲ ಅಶೋಕ್ಪುರಂ ಆ ಭಾಗದಲ್ಲೆಲ್ಲ ಸಪೋರ್ಟ್ ಇದೆ, ಹಾಗೆ ಹೀಗೆ ಅಂತಂದಾಗ ದೇವರಾಜ ಅರಸು ನನ್ನನ್ನು ಕರೆಸಿದ್ರು ಗೌರ್ಮೆಂಟ್ ಗೆಸ್ಟ್ ಹೌಸ್ಗೆ. ನನ್ನನ್ನು ಕರೆಸಿದ್ರು, ಕರೆಸಿ 1 to 1 ಮಾತಾಡಿದ್ರು ಅವಾಗ ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿ. ಏನಪ್ಪ ಸೋಮಶೇಖರ್, ನೀನು ಭಾಳ ಪಾಪ್ಯುಲರ್ ಆಗಿದ್ದೀಯಂತೆ ಇಲ್ಲಿ, ಈ ಬೈ ಎಲೆಕ್ಷನ್ನಲ್ಲಿ ನನ್ನ ಪಾರ್ಟಿಗೆ ಸಪೋರ್ಟ್ ಮಾಡು ನೀನು, ನಿಮ್ಮ ಕಡೆ ಎಲ್ಲ. ಆಮೇಲೆ ಎಲೆಕ್ಷನ್ ಆದಮೇಲೆ ನಾನು ಬಂದು ಭೇಟಿ ಮಾಡು ನೀನು, ಹಾಗೆ ಹೀಗೆ ಅಂತ ಕೇಳಿದ್ರು. ಸರಿ, ನಾನು ಅವಾಗ ಹೋಗಲಿಲ್ಲ ಅವ್ರ ಜೊತೆಗೆ. ಈಗ ಬಂದು ಜನತಾ ಪಾರ್ಟಿಯಿಂದ ಶುರು ಮಾಡ್ಕೊಂಡ್ವಿ. ಇವತ್ತು ಬಹುತೇಕ ಜನಪ್ರಿಯ ರಾಜಕೀಯ ನಾಯಕರು, ಮುಖಂಡರನ್ನ ನೋಡಿದಾಗ ಕಾನೂನು ಪದವೀಧರರು ಹೆಚ್ಚಾಗಿ ನಮಗೆ ಕಾಣ ಸಿಗ್ತಾರೆ. ಅಫ್ಕೋರ್ಸ್ ಅಂದರೆ ಪಕ್ಷದಲ್ಲಿ ಯಾವುದೇ ಪಕ್ಷ ಆಗಲಿ ಅಥವಾ ಅಧಿಕಾರದಲ್ಲಿ ಇರಲಿ ಬಿಡಲಿ, ಪ್ರಮುಖವಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು ರಾಜ್ಯದ ಆಡಳಿತ ಯಂತ್ರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಅಲ್ಲಿ ಕಾನೂನಿನ ಅರಿವು ಬೇಕಾಗುತ್ತೆ. ಅದು ತಿಳಿದು ತಾವು ಕಾನೂನು ಅಂತ ಆಯ್ಕೆ ಮಾಡ್ಕೊಂಡ್ರೆ ಹೇಗೆ ಸರ್? ಅಲ್ಲ, ಆ ಥರ ಏನಿಲ್ಲ. ನಾವೆಲ್ಲ BSc ಓದುವಾಗ, PUC BSc ಓದುವಾಗ ಆವಾಗ ಯಾವಾಗಲೂ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಪಾಪ್ಯುಲರ್ ಇತ್ತು. ಅವಾಗ ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು ಅಂತ ಆಸೆ ಇತ್ತು. ಹೆಚ್ಚಿಗೆ ಮಾರ್ಕ್ಸ್ ಬರಲಿಲ್ಲ. ಈಗ ನಾವೆಲ್ಲ ಈ ಚಟುವಟಿಕೆಯಲ್ಲಿ ಇದ್ದಾಗ ಹೆಚ್ಚು ಸರಿಯಾಗಿ ಸೀರಿಯಸ್ ಆಗಿ ಓದಲಿಲ್ಲ, ಹೆಚ್ಚಿಗೆ ಮಾರ್ಕ್ಸ್ ಬರಲಿಲ್ಲ. ಈಗ ಮೆಡಿಕಲ್ ಕಾಲೇಜು ಸಿಕ್ಕಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಲಿಲ್ಲ, ಹೀಗಾಗಿ ಲಾ ಕಾಲೇಜಿಗೆ ಸೇರಿಕೊಂಡೆ. ಆಮೇಲೆ ರಾಜಕೀಯದನ್ನು ಹುಚ್ಚಿತ್ತಲ್ಲ, ಇದೇ ಸೂಕ್ತವಾದಂಥ ಕೋರ್ಸು ಅಂತ ಅವಾಗ ಸೇರಿಕೊಂಡ್ವಿ. ಇದು ಸೆಕೆಂಡ್ ಆಪ್ಷನ್ನು.
ಇದೇ ಮೊದಲನೇ ಆಪ್ಷನ್ ಏನಿಲ್ಲ. ಸೆಕೆಂಡ್ ಆಪ್ಷನ್ ಬಂದು ಸೊ ಇದೇ ರೀತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಲಾ ಓದೋದು ಒಳ್ಳೆಯದು, ಲಾ ನಾಲೆಡ್ಜ್ ಇರಬೇಕಾಗುತ್ತೆ ಅಂತೇಳಿ ಸೇರಿಕೊಂಡ್ವಿ. ಅದಾದಮೇಲೆ ಬಂದು ಚುನಾವಣೆಗೆ 78ರಲ್ಲಿ 77ರಲ್ಲಿ ನಾನು ಸೇರಿದ ಮೇಲೆ ನಾನು SC/ST ವಿಭಾಗಕ್ಕೆ ಅಧ್ಯಕ್ಷನ ಮಾಡಿದ್ರು ಆ ಚಿಕ್ಕ ವಯಸ್ಸಿನಲ್ಲೇ. ವೀರೇಂದ್ರ ಪಾಟೀಲ್ ಅವಾಗ ರಾಜ್ಯದಲ್ಲೇ ವಿಭಾಗಕ್ಕೆ ಈಗ ಒಂದು ವಿಂಗ್ಸ್ಗಳಿರ್ತಾವಲ್ಲ, ಹಾಗೆ ಅದು SC/ST ವಿಂಗ್ಗೆ ಅವಾಗ ನನ್ನನ್ನು ಅಧ್ಯಕ್ಷ ಮಾಡಿದ್ರು. 83ರಲ್ಲಿ ಆವಾಗ ನನಗೆ ಅದೇ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಟ್ಟರು, ಮಳವಳ್ಳಿ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರು. ಫಸ್ಟ್ ಟೈಮ್ ಗೆದ್ದುಬಿಟ್ಟೆ. ಆವಾಗ ದುಡ್ಡು ಇರಲಿಲ್ಲ ನಮ್ಮ ಹತ್ರ, ಜಾಸ್ತಿ ಹಣನೂ ಖರ್ಚಾಗ್ತಿರ್ಲಿಲ್ಲ. ಎಲೆಕ್ಷನ್ ಕ್ಯಾಂಡಿಡೇಟ್ ಸೀಟ್ ಕೊಟ್ಬಿಟ್ರು, ಒಂದು ಕಾರ್ ಇಟ್ಕೊಂಡು ಸುಮ್ಮನೆ ಓಡಾಡಿದ್ವಿ ನೋಡಿ. ಫ್ರೆಂಡ್ಸ್ಗಳು ಅವರು ಇಷ್ಟು ದುಡ್ಡು ಕೊಟ್ಟರು. ಒಂದು 20,000 ರೂಪಾಯಿ ಅಷ್ಟೇ ಖರ್ಚಾದ್ದು ಫಸ್ಟ್ ಎಲೆಕ್ಷನ್ನು. ಅದು ಅಸೆಂಬ್ಲಿ ಎಲೆಕ್ಷನ್ 20,000 ಅಂದರೆ 83ನೇ ಇಸ್ವಿ, 83. ಅವಾಗ ಆ ಸಂಭ್ರಮದ ಕ್ಷಣಗಳು ನಿಮ್ಮ ಊರಿನಲ್ಲಿ, ನಿಮ್ಮ ಮನೆಯಲ್ಲಿ ಹೇಗೆ ಅನಿಸ್ತಾ ಇತ್ತು ಸರ್? ಭಾಳ ಖುಷಿ ಪಟ್ಟರು. ಏನು ಸುಮ್ಮನೆ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದ ಹುಡುಗ ಏನು ಮಾಡಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಬಿಟ್ಟು ಗೆದ್ದೇ ಬಿಟ್ನಲ್ಲಪ್ಪ, ಒಳ್ಳೆ ಭಾಳ ಖುಷಿ ಪಟ್ಟರು. ನಾನು ಸಾಮಾನ್ಯ ಕುಟುಂಬದ ಹುಡುಗಿ ಮದುವೆ ಆದೆ ಅವ್ರ ಮನೆಯಲ್ಲಿ, ಅದೆಲ್ಲ ಒಂದೇ ಪಕ್ಕದವ್ರಿಗೆ. ಆವಾಗ ಎಲ್ಲರೂ ನಮ್ಮ ಮಾವನ ಮನೆ, ನಮ್ಮಮ್ಮ ಸ್ವಂತ ತಂದೆ ಮನೆ ಎಲ್ಲ ಭಾಳ ಸಂತೋಷಪಟ್ಟರು, ಖುಷಿಪಟ್ಟರು. ಆವಾಗ ಎಲ್ಲರೂ ಹೊಸ ಹುಡುಗ ಇವನಿಗೆ ಎಲೆಕ್ಟ್ ಮಾಡೋಣ ಹಾಗೆ ಹೀಗೆ ಅಂತ ಸುಮ್ಮನೆ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಗೆದ್ದೆ ಗೆದ್ದ ತಕ್ಷಣ MLA ಆಗಿ ಬಂದೆ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು 83ರಲ್ಲಿ. ಆವಾಗ ನನ್ನನ್ನು ಪಾರ್ಲಿಮೆಂಟ್ರಿ ಪಾರ್ಟಿ ಜನರಲ್ ಸೆಕ್ರೆಟರಿ ಅಪಾಯಿಂಟ್ ಮಾಡಿದ್ರು ಫಸ್ಟ್ ಟೈಮ್. ಅಂದರೆ ಅವ್ರ ಲೀಡರು ಪಾರ್ಲಿಮೆಂಟ್ರಿ ಜನರಲ್ ಸೆಕ್ರೆಟರಿ ಅಂತ ನಾನು. ಆವಾಗಲೇ ಚಟುವಟಿಕೆಯಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, MLAಗಳು ಇದು ಮಾಡೋದು, ಮೀಟಿಂಗ್ ಕರೆಯೋದು ಎಲ್ಲ ಮಾಡ್ತಾ ಇದ್ನಲ್ಲ. ಆಮೇಲೆ 84ರಲ್ಲಿ 1 ವರ್ಷ ಆದ ತಕ್ಷಣ 84ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಮಾಡಿದ್ರು, ಪ್ರೈಮರಿ ಆ್ಯಂಡ್ ಅಡಲ್ಟ್ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರು. ಈಗ ಮುಖ್ಯಮಂತ್ರಿ ಇದ್ದಾರಲ್ಲ ಅವರು 83ರಲ್ಲಿ ನಮ್ಮ ಜೊತೆಗಿದ್ದರು, ಸಿದ್ದರಾಮಯ್ಯನವರು. ಸೊ ಅವ್ರನ್ನ ಸೆರಿಕಲ್ಚರ್ ಮಿನಿಸ್ಟರು, ನಾನು ಪ್ರೈಮರಿ ಮತ್ತು ಅಡಲ್ಟ್ ಎಜುಕೇಷನ್ ಸ್ಟೇಟ್ ಮಿನಿಸ್ಟರ್ಗಳಿಬ್ಬರು. ಆವಾಗ ಆಯಿತು. ಮತ್ತು ಚುನಾವಣೆ ಬಂದ್ಬಿಡ್ತು ಮತ್ತೆ 85ರಲ್ಲಿ ಮತ್ತೆ ಗೆದ್ದೆ. ಆಮೇಲೆ ಅವಾಗ ಹಾರ್ಟಿಕಲ್ಚರ್ ಮಿನಿಸ್ಟ್ರು ಕೊಟ್ಟರು, ಹಾರ್ಟಿಕಲ್ಚರ್ ಮಿನಿಸ್ಟ್ರು ಕೊಟ್ಟರು. ಆವಾಗ ಒಳ್ಳೆ ಕೆಲಸ ಮಾಡಿದೆ ಹಾರ್ಟಿಕಲ್ಚರ್ನಲ್ಲಿ, ಹೊಸ ಉರುಪು. ಆವಾಗ ಹೊಸ ಹೊಸ ಸ್ಕೀಮ್ಗಳೆಲ್ಲ ತಂದೆ. ನಮ್ಮ ಅದರಲ್ಲಿ ಒಂದು ಪ್ರಾಮುಖ್ಯವಾದಂಥ ಯೋಜನೆ ಅಂತಂದರೆ, ನಮ್ಮ ದೇಶದಲ್ಲಿ ಇದು ಪಾಮ್ ಆಯಿಲ್ ಎಲ್ಲೂ ಬೆಳೀತಾನೆ ಇರಲಿಲ್ಲ, ಹೊರ ದೇಶದಿಂದ ತರಿಸ್ತಾ ಇದ್ರು, ಮಲೇಷಿಯಾದಿಂದ ಅಲ್ಲಿಂದ. ಅದು ನಾನು ಯೋಚನೆ ಮಾಡಿದೆ, ಕಾಸರಗೋಡಿಗೆ ಒಂದ್ಸರಿ ಹೋಗಿದ್ದೆ, ಪ್ಲಾಂಟೇಶನ್ ಕ್ರಾಪ್ಸ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಸಲಹೆ ಕೊಟ್ಟರು, ನೀವು ಯಾಕೆ ಪ್ರಯತ್ನ ಮಾಡಬಾರ್ದು, ನಮ್ಮ ರಾಜ್ಯದಲ್ಲಿ ಇರಿಗೇಷನ್ ಫೆಸಿಲಿಟೀಸ್ ಇದೆ, ಮಾಡ್ಬೋದು ಅಂತ. ಡಿಸ್ಕಸ್ ಮಾಡಿದೆ, ಮಾಡ್ಬೋದು ಸರ್ ಅದು ಇದು ಅಂತ ಹೇಳಿದ್ರು. ಅಲ್ಲಿ ಒಂದು ರೆಟಿನಮ್ ಅಂತ ಅವ್ರು ಎಕ್ಸ್ಪರ್ಟ್ ಇದ್ದರು, ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಆಫೀಸರ್ ಸೇರಿಸಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದೆ. ಕಮಿಟಿ ಒಂದು ರೆಕಮೆಂಡೇಶನ್ ಕೊಟ್ಟರು, ಮಾಡ್ಬೋದು ಅಂತ. 86ರಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಹೌದು ಸರ್, ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿ ನಾನು ಒಂದು ಪ್ರಾಜೆಕ್ಟ್ ಮಾಡಿದೆ, ಇಂಪ್ಲಿಮೆಂಟ್ ಮಾಡಿದೆ. ಹಾಗೆ ಎಲ್ಲೆಲ್ಲಿ ನೀರಾವರಿ ಇದೆಯೋ ಅಲ್ಲೆಲ್ಲ ಮಾಡಬೇಕು ಅಂತ. ಅದಾದ ಮೇಲೆ 2021ರಲ್ಲಿ ಒಂದು 2 ವರ್ಷದ ಹಿಂದೆ ಮೋದಿಯವರು ಇಡೀ ದೇಶದಲ್ಲೇ ಪ್ರಾಜೆಕ್ಟ್ ತಯಾರು ಮಾಡಿದ್ರು. ಇಂಡಿವಿನಲ್ಲಿ ಬರೆದ್ರು ಅದನ್ನು. ಸೋಮಶೇಖರ್ ವಾಸ್ ದಿ ಫಸ್ಟ್ ಮಿನಿಸ್ಟರ್ ಇನ್ ಇಂಡಿಯಾ ಟು ಸ್ಟಾರ್ಟ್ ಆಯಿಲ್ ಪಾಮ್ ಕಲ್ಟಿವೇಶನ್ ಇನ್ ಕರ್ನಾಟಕ ಅಂತ ಇಂದೂನಲ್ಲಿ ಬಂತು. ಅದನ್ನು 11,500 ಕೋಟಿ ಖರ್ಚು ಮಾಡಿ ಇಡೀ ಒಂದು ಮಿಷನ್, ಆಯಿಲ್ ಮಿಷನ್ ಅಂತ ಮಾಡಿ ಇದನ್ನು ಈ ಪ್ಲಾಂಟೇಶನ್ ಕ್ರಾಪ್ ಇದ್ರು ಆಯಿಲ್ ಪಾಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ತಾವು ಅಂದರೆ ಆರಂಭಿಕ ದಿನಗಳಲ್ಲಿ ಈಗ ರಾಜಕೀಯ ಹೋಗಬೇಕು, ರಾಜಕಾರಣಿ ಆಗಬೇಕು ಅನ್ನೋಂಥ ಆಸೆ ಒಂದಾದರೆ, ಮುಂದಿನ ಹಂತ ರಾಜಕಾರಣಿ ಆದಾಗ, ಶಾಸಕರಾದಾಗ, ಮಂತ್ರಿ ಆದಾಗ ಆಗಿರ್ಬೋದು, ತಮಗೆ ಸಿಕ್ಕಂಥ ಖಾತೆಗಳ ಬಗ್ಗೆ ಆಗಿರ್ಬೋದು, ಅದರ ಬಗ್ಗೆ ನಾಲೆಜ್ ಬೇಕಾಗುತ್ತೆ, ಅರಿವು ಬೇಕಾಗುತ್ತೆ, ಏನೆಲ್ಲ ಸಮಸ್ಯೆಗಳ ಖಾತೆಯಲ್ಲಿದೆ ಅನ್ನುವಂಥದ್ದು ಈ ಹಂತದಲ್ಲಿ ಸಾಮಾನ್ಯ ಜ್ಞಾನ ಇದ್ದರೆ, ಹಾಂ ಸರ್, ಜನರಲ್ ನಾಲೆಡ್ಜ್ ಇದ್ದರೆ ಮತ್ತು ಸಾರ್ವಜನಿಕವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೇನು ಪರಿಹಾರ ಕಂಡುಹಿಡಿದು, ಜಸ್ಟ್ ಇಟ್ ರಿಕ್ವೈರ್ಸ್ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್.
ಈ ರಾಜಕಾರಣಿಗಳಿಗೆ ಏನು ಎಕ್ಸ್ಪರ್ಟ್ಸ್ ಏನಾಗಬೇಕಾಗಿಲ್ಲ, ಹೌದು ಹೌದು ಸಾಮಾನ್ಯ ಜ್ಞಾನ ಇರಬೇಕು. ಒಂದು ಡಿಗ್ರಿ ಇದ್ದು ಒಂದು LLB ಇದ್ದು ಇದೆಲ್ಲ ಮಾಡಿದ್ರೆ ಸಾಮಾನ್ಯ ಜ್ಞಾನ, ಒಡನಾಟ, ಸಾಮಾನ್ಯ ಜನಗಳ ಹತ್ರ ಒಡನಾಟ, ರೈತರ ಹತ್ರ ಒಡನಾಟ, ಅದೆಲ್ಲ ಇದ್ದಾಗ ಸಮಸ್ಯೆಗಳು ಅರಿವಿಗೆ ಬಂದ್ಬಿಡ್ತವೆ. ಆವಾಗ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಅಧಿಕಾರಿ ಆದರೆ ಒಂದು ಸೀಮಿತ ಆಗಿರುತ್ತೆ ಒಂದು ಇಲಾಖೆಗೆ. ಅದು ರಾಜಕಾರಣ ಅಂದರೆ ವಿಸ್ತಾರವಾಗಿರ್ತದೆ. ಏನು ಯಾವ್ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ಕೈ ಹಾಕ್ಬೋದು ನಾವು. ನಿಜ ನಿಜ. ಅದರಿಂದ ಇದೊಂದು ಅನುಕೂಲ ಆಯಿತು. ಈಗ ನೋಡಿ, ಹಾರ್ಟಿಕಲ್ಚರ್ ಮಿನಿಸ್ಟ್ರಾಗಿ ಬಂದ ತಕ್ಷಣ ಹೊಸ ಹೊಸ ಯೋಜನೆಗಳೆಲ್ಲ ತಂದೆ. ಈ ಮಂಡ್ಯದಲ್ಲಿ ದಾರಿಯಲ್ಲಿ ಹೋಗ್ತಾ ಮೈಸೂರಿಗೆ ಹೋಗ್ತಾ ಎಡಗಡೆ ಒಂದು ಪಾರ್ಕ್ ನೋಡಿದ್ದೀರಾ? ಮಂಡ್ಯದ ಎದುರುಗಡೆ ಕಾವೇರಿ ವನ, ಅದು ನಾನೇ ಮಾಡೋದು. ಮೊದಲು ಗಿಲ್ಲಿ ದಾಂಡು, ಕ್ರಿಕೆಟ್ ಅದು ಆಡ್ತಾಯಿದ್ರು ಆ ಗ್ರೌಂಡ್ನಲ್ಲಿ. ಖಾಲಿ ಇತ್ತು ಜಾಗ, DC ಆಫೀಸ್ ಎದುರುಗಡೆ. ನಾನು ಅದನ್ನ ಯೋಚನೆ ಮಾಡಿ, ಹಾರ್ಟಿಕಲ್ಚರ್ ಆಫೀಸ್ ಪಕ್ಕದಲ್ಲೇ ಇತ್ತು. ಈ ದೊಡ್ಡ ವಿಶಾಲವಾಗಿದೆ, ಬೃಂದಾವನ್ ಟೈಪೇ ಇದೊಂದು ಮಾಡಬೇಕು ಅಂತ, ಭವ್ಯವನ ಅಂತ ಮಾಡಬೇಕು ಅಂತೇಳಿ ನಾನು ಅದೊಂದು ಪ್ರಾಜೆಕ್ಟ್ ಮಾಡಿ ಇವತ್ತು ಪಾರ್ಕ್ ಕಾಣಿಸ್ತದೆ. ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಮಾಡಿದೆ. ಇದರದ್ದು ಕೇವಲ 1.25 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿ ಮಾಡಿದೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಎಜುಕೇಷನ್ ಕೊಟ್ಟರು. ಆವಾಗ ನನಗೆ ದೊಡ್ಡ ಇಲಾಖೆ, ಅದನ್ನು ದೊಡ್ಡ ಇಲಾಖೆ. ಅಲ್ಲಿ ಕೆಲಸ ಮಾಡ್ತಾಯಿದ್ದು. ಅಲ್ಲಿ ಒಂದು ಉತ್ತಮವಾದಂಥ ಒಂದು ಯೋಜನೆ ತಂದೆ. ಅದೇನಂತಂದರೆ, ಈ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಟೀಚರ್ಸು SLC ಮಾತ್ರ ಇತ್ತು. TCH ಮಾಡಬೇಕಾದ್ರೆ, SLC TCH ಮಾಡಬೇಕಾದ್ರೆ SLCಲಿ ಏನಂತ ಆಪ್ಷನಲ್ ಸಬ್ಜೆಕ್ಟ್ ಏನು ಇರೋದಿಲ್ಲ. ಸಾಮಾನ್ಯವಾಗಿ ಜನರಲ್ ಓದಿ ಟೀಚರ್ಸ್ಗಳಾಗ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ವರದಿ ಕೊಟ್ಟಿದ್ರು H. ನರಸಿಂಹಯ್ಯನವರು ಆವಾಗ. ಇನ್ನು ಈ ಟೀಚರ್ಸ್ ಆಗಬೇಕಾದ್ರೆ ಹೆಚ್ಚು ಕ್ವಾಲಿಫಿಕೇಷನ್ ಬೇಕು. ಯಾಕೆಂದರೆ ಟೀಚರ್ಗಳಿಗೆ ಹೆಚ್ಚು ವಿದ್ಯಾವಂತರಾದರೆ ಮಕ್ಕಳಿಗೆ ಆ ವಿದ್ಯೆ ಹೇಳ್ಕೊಡ್ತಾರೆ. ಇಫ್ ದಿ ಟೀಚರ್ ಈಸ್ more competent in the primary level, they will give more knowledge to the students ಅಂತ. ಅದರಿಂದ ನಾನು ಯೋಚನೆ ಮಾಡಿದೆ, PUC ಮಾಡಿದೆ. SLC ಬದಲಾಗಿ PUC ಮಾಡಿ TCH ಮಾಡಬೇಕು. ಈಗ D.Ed ಇದೆಯಲ್ಲ, ಮಾಡಬೇಕು ಅಂತ ಇನ್ಕ್ರೀಸ್ ಮಾಡಿಸ್ದೆ. ಆವಾಗ ವಿರೋಧ ಪಕ್ಷದವರು, ಏನು ಸೋಮಶೇಖರ್ ನೀವು SLC PUC ಮಾಡಿದ್ರಿ, ಯಾರು ಅಲ್ಲಿವರೆಗೂ ಓದ್ತಾರೆ, ಏನೋ SLC ಪಾಸ್ ಮಾಡಿಕೊಂಡು ಟೀಚರ್ಸ್ ಆಗ್ತಾಯಿದ್ರು ಅಂತಂದರು. ನಾನು ಹೇಳಿದೆ, ನೀವು ಅಸೆಂಬ್ಲಿ ಒಳಗಡೆನೆ ನೀವು ಒಂದು 4 ಜನ ಟೀಚರ್ಸ್ ಬಗ್ಗೆ ಯೋಚನೆ ಮಾಡ್ತೀರಿ. ನಾನು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅವ್ರ ಕೆಳಗಡೆ ಓದ್ತಾರಲ್ಲ, ಅವ್ರ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ ನಾನು. ಟೀಚರ್ಸ್ ಕ್ವಾಲಿಫಿಕೇಷನ್ ಜಾಸ್ತಿ ಇದ್ರೆ ತಾನೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋದು. ಅದನ್ನು ಯೋಚನೆ ಮಾಡಿದೆ ನಾನು ಅಂತ. ಅವಾಗ ಅಸೆಂಬ್ಲಿ ಒಳಗಡೆ ಕ್ಲಾಪ್ಸ್ ಹೊಡೋರು. ಏನು ಅಂತ ಎಂಥ ಉದಾಹರಣೆ ಕೊಟ್ಟರು, ಎಂಥ ಎಕ್ಸ್ಪ್ಲನೇಷನ್ ಕೊಟ್ಟರು. ಒಳ್ಳೆ ಹೆಂಗ್ ಮನುಷ್ಯರು ಈ ಥರ ಯೋಚನೆ ಮಾಡಿದಾರಲ್ಲ ಅಂತ ಖುಷಿ ಪಟ್ಟರು. ಅವ್ರು ರಾಮಕೃಷ್ಣ ಹೆಗಡೆ ಅವ್ರಿಗೆ ಹೇಳಿದೆ ಈ ಥರ ಮಾಡಬೇಕು ಅಂತ. ಕೋವಿಡ್ ಅಂತಂದರು. ಒಳ್ಳೆ ಕ್ವಾಲಿಫಿಕೇಷನ್ ಇಂಪ್ರೂವ್ ಮಾಡೋದಕ್ಕೆ, ಟೀಚರ್ಸ್ ಕ್ವಾಲಿಫಿಕೇಷನ್ ಇಂಪ್ರೂವ್ ಮಾಡಿದ್ರೆ ತಾನೆ ವಿದ್ಯಾರ್ಥಿಗಳು ಇದು ಜಾಸ್ತಿ ಆಗೋದು. ಅದು ಮಾಡಿ ಅಂತ ಮಾಡೋದು. ಇವತ್ತೇನಾಗಿದೆ, ಡಿಗ್ರಿ ಮಾಡಬೇಕು. ಡಿಗ್ರಿ, MSc, MCom, MD, MAD, MMed ಮತ್ತು B.Ed ಎಲ್ಲ ಮಾಡ್ತಾರೆ. ವಿದ್ಯಾರ್ಹತೆ ಹಾಗೆ ಮೇಲಕ್ಕೆ ಹೋಗ್ತಾರೆ. ವಿದ್ಯಾರ್ಥಿ ಆಗಲಿ. ಯಾಕಂದರೆ ಆವಾಗ ನಾನೇನು ಯೋಚನೆ ಮಾಡಿದೆ ಅಂದರೆ, ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಇಲ್ಲ ಬಡವ್ರ ಮಕ್ಕಳು ಓದೋದು. ಅವ್ರಿಗೆ ಆರ್ಡಿನರಿ ಟೀಚರ್ಸ್ಗಳು ಯಾವ ಇದಿರ್ತದೆ, SLC ಮಾಡಿಬಿಟ್ಟು TCH ಮಾಡಿದ್ರೆ. ಅದೇ ಪ್ರೈವೇಟ್ ಸ್ಕೂಲ್ ಕಾನ್ವೆಂಟ್ಗಳಲ್ಲಿ BSc BA ಓದಿರ್ತಾವೆ ಟೀಚರ್ಸ್ಗಳನ್ನ ತಗೊಳ್ತಾರೆ. ಅವ್ರಿಗೆ ಒಳ್ಳೊಳ್ಳೆ ಎಜುಕೇಷನ್ ಸಿಕ್ಕುತ್ತೆ. ನಾವು ಬಡ ಮಕ್ಕಳುಗಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ಸ್ಗಳಾದವರು ಹೆಚ್ಚು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಮಾಡಿದ್ದು. ಅದೊಂದಾಯ್ತಾ. ಆಮೇಲೆ ಇನ್ನೊಂದು, ಇದು ಇವತ್ತು ರಿಲೆವೆಂಟ್ ಆಗಿದೆ ಅಂತದಕ್ಕೆ, SLC ಅವಾಗ ಫೇಲ್ ಆದವರು ಸೆಪ್ಟೆಂಬರ್ ಅಕ್ಟೋಬರ್ಲಿ ಪಾಸ್ ಮಾಡಿ ಸಪ್ಲಿಮೆಂಟ್ರಿ. ನಾನು ಅವಾಗ ಫೇಲ್ ಆಗಿದ್ದೆ ಒಂದು ಸಾರಿ SLCನಲ್ಲಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಅನುಕೂಲವಾಗಿದ್ದರಿಂದ ಟ್ಯೂಷನ್ಗೆ ಸೇರಿಕೊಂಡೆ, ಪಾಸ್ ಮಾಡ್ಕೊಂಡೆ ಮೇಲೆ ಬಂದೆ. ಎಷ್ಟೋ ಜನ SLC ಫೇಲ್ ಆದವರು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಓದ್ತಾನೆ ಮುಂದಕ್ಕೆ ಮುಂದುವರಿದಲ್ಲ ಬಡವರು. ಕೆಲಸಕ್ಕೆ ಹೋಗೋ, ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರು, ಜಮೀನು ಮಾಡ್ಕೊಂಡಿರು ಅಂತ ರೈತರ ಮಕ್ಕಳು, ಬಡವ್ರ ಮಕ್ಕಳುಗಳೆಲ್ಲ ಬಿಟ್ಬಿಡ್ತಾಯಿದ್ರು, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾಯಿದ್ರು. ನಾನು ಅದಾಗಿ ಯೋಚನೆ ಮಾಡಿ ಅವಾಗ ಒಂದು ಹೊಳೀತು, ದಸರಾ ಹಾಲಿಡೇಸು 1 ತಿಂಗಳಿದೆ, ಅದನ್ನೇ 1 ತಿಂಗಳು ಇರಬೇಕು, ಅರ್ಧ ತಿಂಗಳು ಕಟ್ ಮಾಡೋಣ. ಏಪ್ರಿಲ್ನಲ್ಲಿ ರಿಸಲ್ಟ್ ಬರುತ್ತೆ, ಮೇ ಜೂನಲ್ಲಿ ಇನ್ನೊಂದು ಎಲೆಕ್ಷನ್ ಮಾಡಿಬಿಡೋಣ, ಎಕ್ಸಾಮಿನೇಷನ್ ಮಾಡೋಣ. 1 ವರ್ಷ ಮಾರ್ಚ್ನಲ್ಲಿ ಪಾಸಾದವರು ಜೊತೆಗೇನೆ ಜೂನಲ್ಲಿ ಪಾಸಾದವರು ಹೋಗ್ತಾರೆ ಒಟ್ಟಿಗೆ. 1 ವರ್ಷ ವೇಸ್ಟ್ ಆಗೋದಿಲ್ಲ. ಏನು ಹೊರಡು ಇದಾಗಲ್ಲ ಅಂತ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಿಬಿಟ್ಟೆ ನಾನು.
ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಕಂಟ್ರಿ. ಎಸ್, ಹೌದು ಸರ್. SM ಅಂತ ಇದ್ರು ಅವಾಗ. ಸೆಪ್ಟೆಂಬರ್ ಮಾರ್ಚ್ ಅಂತ. ಮಾರ್ಚ್ನಲ್ಲಿ ಫೇಲ್ ಆದರೂ ಸೆಪ್ಟೆಂಬರಲ್ಲಿ ಪಾಸ್ ಮಾಡ್ಕೋಬೇಕು ಅಂತ 1 ವರ್ಷ ವೇಸ್ಟ್ ಆಗ್ತಿತ್ತು. ಎಲ್ಲ ಸಮಸ್ಯೆಗಳು ನೋಡಿ ನಾನು ಈ ಥರ ಮಾಡಿದೆ. ಕರೆಕ್ಟ್ ಸರ್. ಒಂದು ತಿಂಗಳಲ್ಲೇ ಅಂತರದಲ್ಲಿ ಆಗೋದ್ರಿಂದ ಪಾಸ್ ಮಾಡ್ಕೊತಾನೆ ಅವನು. ಹೌದು ಸರ್. ಈಗ ನೀವು ಮಾತಾಡ್ತಾ ನೀವು ಹೇಳೋ ಎಲ್ಲ ಯೋಜನೆಗಳ ಬಗ್ಗೆ ಇರ್ಬೋದು ಅಥವಾ ರಾಜಕೀಯ ಪ್ರವೇಶ ಮಾಡಿದಾಗ ನೀವು ಎತ್ತಿದಂಥ ಧ್ವನಿ ಇರ್ಬೋದು, ಇದು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಮಾಡದೆ ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರತಿ ಹಂತದಲ್ಲೂ ಕೂಡ ಯಾರು ಏನೇ ಮಾತಾಡಿದ್ರು ಇಂಥದ್ದು ಬದಲಾವಣೆಯನ್ನು ತಂದರೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಇದು ಬರೀ ಇವತ್ತಿಗೆ ಮಾತ್ರ ಅಲ್ಲ ಮುಂದೆ ಯಾವತ್ತಿದ್ರೂ ಕೂಡ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಹಲವು ಪ್ರಥಮಗಳನ್ನು ನಿರ್ಮಾಣ ಮಾಡ್ತಾ ಬಂದ್ರಿ. ಅದರಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿ ಯೋಚನೆ ಮಾಡಿದಾಗ ಇದೊಂದು ಅದ್ಭುತವಾದಂಥ ಬದಲಾವಣೆ. ಈ ಸೋಷಿಯಲ್ ರಿಫಾರ್ಮ್ ಇದು ಹೌದು, ಖಂಡಿತ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಹೌದು, ಇದನ್ನ ಹೇಳ್ತೀನಿ ಕೇಳಿ. ಮೊನ್ನೆ 5 ವರ್ಷದ ಹಿಂದೆ ಫಡ್ನವೀಸ್ ಚೀಫ್ ಮಿನಿಸ್ಟರ್ ಆಗಿದ್ರು ಇಲ್ಲಿ ಮಹಾರಾಷ್ಟ್ರದಲ್ಲಿ. ನನ್ನ ಸ್ಕೀಮ್ನ ಅವರು ಅಡಾಪ್ಟ್ ಮಾಡಿಕೊಂಡ್ರು. ಹೇಳ್ತಾರಲ್ಲ ಹಿಂದಿ ಇಂಗ್ಲೀಷ್ನಲ್ಲಿ, ಎ ಸಕ್ಸಸ್ಫುಲ್ ಮ್ಯಾನ್ ಡಸ್ ನಾಟ್ ಡೂ ಡಿಫ್ರೆಂಟ್ ಥಿಂಗ್, ಈ ಡಸ್ ಇಟ್ ಡಿಫ್ರೆಂಟ್ಲಿ ಅಂತ. ಹೌದು ಹೌದು ಸರ್, ನಿಜ ಸರ್. ಆ ಯೋಚನೆ ವಿದ್ಯಾರ್ಥಿಗಳಿಗೆ ವರವಾಗಿ ಪರಿಣಮಿಸಿದಂತೂ ನಿಜ ಸರ್. ಹೌದು. ಸೊ ಅದು ನಾನೇ ಫೇಲ್ ಆಗಿದ್ದು ಪಾಸ್ ಮಾಡ್ಕೊಂಡಲ್ಲ, ಅದ್ರ ಜ್ಞಾಪಕ ಬಂದಿತ್ತು. ನನಗೆ ಎಷ್ಟು ಜನ ಓದಿದ್ದಾರೆ. ನಿಜ ಸರ್, ನಿಜ. ಅಂದ್ರೆ ಎಷ್ಟೊಂದು ಜನಕ್ಕೆ ಇದಾಗುತ್ತೆ ಸರ್, ಸ್ವಂತ ಅನುಭವ ಆದಾಗ ಮತ್ತೆ ನಮಗೇನೋ ಒಂದು ಅಧಿಕಾರ ಸಿಕ್ಕಿದಾಗ ಹೇಳ್ತೀನಿ ನಿಮಗೆ. ಹೈಯರ್ ಎಜುಕೇಷನಲ್ಲೂ ಹೇಳ್ತೀನಿ ಅದನ್ನ. ಸೊ ಇದು ಮಾಡಿ ಕೊನೆಗೆ ಆ ಎಕ್ಸಾಮಿನೇಷನ್ ಮಾಡಿದೆ, ಎಲ್ಲ ಪಾಸ್ ಮಾಡಿಕೊಂಡ್ರು, ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ಟೆ. ಅವಾಗೆಲ್ಲ ಟೆಸ್ಟ್ ಮಾಡ್ತಾಯಿದ್ರು ಹೆಂಗೆ ಮಾಡ್ತಾನೆ ಏನು ಹೇಗೆ ಅಂತ. ಅದು ಮಾಡಿ ಸಕ್ಸಸ್ಫುಲ್ಲಾಗಿ ಅವತ್ತು ನಾವು ಫಾರ್ಚುನೇಟ್ಲಿ ನಮ್ಮ ಕಲೀಗ್ ಮಿನಿಸ್ಟ್ರ್ ಮಗ ಒಬ್ಬ ಪಾಸ್ ಆದ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಗೆ. ಒಬ್ಬ ನನ್ನ ಮಿನಿಸ್ಟ್ರ್ ಮಗನೇ. ಅವಾಗೆಲ್ಲರಿಗೂ ಆಶ್ಚರ್ಯ ಆಯಿತು ಎಷ್ಟು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅಂತ. ಇವತ್ತು 2 ಲಕ್ಷ ಜನಕ್ಕೂ ಹೆಚ್ಚು ಪಾಸ್ ಮಾಡ್ತಾ ಇದ್ದಾರೆ. 2 ಲಕ್ಷ ಜನ. ಆ ಪ್ಯಾಟರ್ನ್ನ PUCಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ 2 ಎಕ್ಸಾಮಿನೇಷನ್ ಬದಲಿ ಈ ಮಿನಿಸ್ಟ್ರು 3 ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ನಾನು ಹಾಕಿಕೊಟ್ಟಂಥ ಒಂದು ಬುನಾದಿ ಎಷ್ಟು ಅನುಕೂಲವಾಯಿತು ಅನ್ನೋದಕ್ಕೆ ಅದೊಂದಾಯಿತು. ಆಮೇಲೆ ಹೈಯರ್ ಎಜುಕೇಷನ್ ಬಂದೆ 97 ಹೈಯರ್ ಎಜುಕೇಷನ್. 97 ಹೈಯರ್ ಎಜುಕೇಷನ್ ಬಂದಾಗ ಆವಾಗ ಇನ್ನೂ ದೊಡ್ಡ ಜವಾಬ್ದಾರಿ. ಕಾಲೇಜು ಶಿಕ್ಷಣ ನಮ್ಮ ಕೈಲಿ ಬಂತು, ಟೆಕ್ನಿಕಲ್ ಎಜುಕೇಷನ್ನು, ಯೂನಿವರ್ಸಿಟೀಸು ಎಲ್ಲ ಬಂತು. ಆವಾಗ ಪ್ರತಿಯೊಬ್ಬರೂ ಟೀಚರ್ಸ್ಗಳೆಲ್ಲ ಪ್ರತಿ ವರ್ಷ ಸ್ಟ್ರೈಕ್ ಮಾಡೋರು. ಅವ್ರು ಬೇಡಿಕೆ ಸ್ಟ್ರೈಕ್ ಮಾಡಿ ಒಂದು ಎಕ್ಸಾಮಿನೇಷನ್ ಬೈಕಾಟ್ ಮಾಡೋದು, ಒಂದಷ್ಟು ಡಿಮ್ಯಾಂಡ್ಸ್ ಇಡೋದು, ಸ್ಟ್ರೈಕ್ ಮಾಡಿ ಸರ್ಕಾರನ ಎದುರಿಸಿ ಒಂದಷ್ಟು ಡಿಮ್ಯಾಂಡ್ಸ್ ಒಪ್ಪಿಸ್ಕೊಂಡು ಮತ್ತೆ ಎಕ್ಸಾಮಿನೇಷನ್ ಹಿಂಗೆಲ್ಲ ನಡೀತಾನೆ ಇತ್ತು. ನಾನೊಂದು ಛಲ ಬಂದ್ಬಿಡ್ತು, ಇವರು ಬುದ್ಧಿ ಕಲಿಸ್ಬೇಕು ಇವ್ರನ್ನ. UGC ಸ್ಕೇಲ್ ತಗೊಳ್ತಾರೆ, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ತಗೊಳ್ತಾರೆ. ಆ UGC ನಾರ್ಮ್ಸ್ನ ಇಂಪ್ಲಿಮೆಂಟ್ ಮಾಡಲ್ಲ. ಇಷ್ಟು ಗಂಟೆ 16 ಗಂಟೆ ಕೆಲಸ ಮಾಡಬೇಕು ಅಂತಿದ್ದು ಅದು ಮಾಡಲ್ಲ. ಇವ್ರು ಸುಮ್ಮನೆ ಕಾಲ ಕಳೀತಾರೆ, ಈ ಡಿಮ್ಯಾಂಡ್ಸ್ ಮಾತ್ರ ಬೇಚಿಕೆ ಮಾಡ್ತಾರೆ ಹಾಗೆ ಅಂತೇಳಿ ಇಟ್ಟರು. ನಾನೇನು ಮಾಡಿದೆ, ಅವ್ರನ್ನ ಯಾರು ಕನ್ಸಲ್ಟೇ ಮಾಡಲಿಲ್ಲ. ಎಕ್ಸಾಮಿನೇಷನ್ ಮಾಡ್ತೀನಿ, ನಿಮ್ಮ ಇದನ್ನು ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆವಾಗ ಇಲ್ಲ ಸರ್ ಮೀಟಿಂಗ್ ಕರೀರಿ, ನೀವು ಒಂದು ಚರ್ಚೆ ಮಾಡಿ. ನಾನು ಮೀಟಿಂಗ್ ಕರೆಯೋದಿಲ್ಲ ರೀ, ನೀವು ಯಾರನ್ನ ಕೇಳಿ ನೀವು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದಿರಿ. ಸರ್ಕಾರನ ಏನಾರು ಮುಂದೆ ಇಟ್ಟರೆ ನೀವು ನಮ್ಮನ್ನು ಕೇಳಿದ್ರೆ ನಾವು ಬೇಡ ಅಂತ ಹೇಳಿದ್ವ ನಿಮ್ಮನ್ನ. ಇದಕ್ಕಿದ್ದಂಗೆ ಸ್ಪಾಂಟೇನಿಯಸ್ ಆಗಿ ನೀವು ಸ್ಟ್ರೈಕ್ ಅಂತ ಮಾಡಿದಿರಿ. ನಾನು ಐ ಡೋಂಟ್ ಅಗ್ರಿ ವಿತ್ ಯುವರ್ ಪ್ಲ್ಯಾನ್ಸ್, ಯು ಮಸ್ಟ್ ಟೇಕ್ ಅಪ್ ದಿ ಎಕ್ಸಾಮಿನೇಷನ್ ಅಂತ ಶುರು ಮಾಡಿದೆ. ಇಂಥ ಟಫ್ ಮಿನಿಸ್ಟರ್ ಯಾರಪ್ಪ ಈಗ ಬಂದ್ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂತ. ಆಮೇಲೆ ಸರಿ ನನ್ನ ಕಮಿಷನರ್ ಅದೇ ಟಫ್ ಆಗಿದ್ದರು. ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಇದು ಮಾಡಿದ್ರು. ಮೀಟಿಂಗೆಲ್ಲ ಕರೀರಿ, ಒಂದು ನೆಗೋಷಿಯೇಟ್ ಮಾಡಿ. ನಾನು ನೆಗೋಷಿಯೇಟೇ ಮಾಡೋದಿಲ್ಲ. ನೀವು ಎಕ್ಸಾಮ್ನ ಫಸ್ಟು ಸ್ಟೂಡೆಂಟ್ಸ್ನ ಭವಿಷ್ಯ ಇಂಪಾರ್ಟೆಂಟು, ನಿಮಗೆ ಪೇರೆಂಟ್ಸ್ನ ಭವಿಷ್ಯ ಇಂಪಾರ್ಟೆಂಟು. ಅವ್ರು ಮೊದಲು ಎಕ್ಸಾಮಿನೇಷನ್ ಮಾಡಿ, ಆಮೇಲೆ ನಿಮ್ಮ ಡಿಮಾಂಡ್ ಚರ್ಚೆ ಮಾಡೋಣ. ಎಕ್ಸಾಮಿನೇಷನ್ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಭಯ ಪಡಿಸ್ತಾ ಇದ್ದೀರಲ್ಲ ನೀವು ಹಾಗೆ ಹೇಗೆ ಅಂತ. ಆವಾಗ H. ನರಸಿಂಹಯ್ಯನವ್ರು ನಮ್ಮ ಆಫೀಸಿಗೆ ಬಂದರು, ನಮ್ಮ ಮನೆಗೆ ಸತ್ತೋದವರು. ಇಲ್ಲ ಒಂದು ಮೀಟಿಂಗ್ ಕರೀದಿದೆ. ಪ್ರೊಫೆಸರ್ ನಾನು ಕರೆಯೋದಿಲ್ಲ ಡಾಕ್ಟ್ರೇ, ಮೀಟಿಂಗ್ ಕರೀದು. ಎಷ್ಟೋ ಪ್ರೆಷರ್ ತಂದರು, ನಾನು ಕರೆಯಲ್ಲ ಅಂತ. ಭಾಳ ಪಿತೂರಿ ಮಾಡಿದ್ರು, ನನಗೆ ಏನಾದ್ರು ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅಂತ. ನಾನು ಹೇಳಿದೆ, ವಿತೌಟ್ ದೇರ್ ಕೋಆಪರೇಷನ್ ಐ ವಿಲ್ ಕಂಡಕ್ಟ್ ದಿ ಎಕ್ಸಾಮಿನೇಷನ್ ಅಂತ. ನಾನೇನು ಮಾಡಿದೆ, ಅವ್ರನ್ನ ಕರೀಲೇ ಇಲ್ಲ. ಎಲ್ಲ ಡೆಪ್ಟಿ ಕಮಿಷನರ್ಗಳಿಗೂ ಇನ್ಸ್ಟ್ರಕ್ಷನ್ ಕೊಟ್ಟೆ, ಯು ಮಸ್ಟ್ ಡೆಪ್ಯೂಟ್ ಯುವರ್ ಸ್ಟಾಫ್ ಫಾರ್ ಇನ್ವಿಜಿಲೇಷನ್. ನಾವು ಎಕ್ಸಾಮಿನೇಷನ್ ಮಾಡೋಣ. ಇನ್ವಿಜಿಲೇಷನ್ಗೆ ಏನು ಟೀಚರ್ಸ್ ಬೇಕಾಗೋದಿಲ್ಲ, ಫಸ್ಟ್ ಎಕ್ಸಾಮಿನೇಷನ್ ಮಾಡೋಣ, ಅದಕ್ಕೆ ನಿಮ್ಮ ಸ್ಟಾಫನ್ನ ಡೆಪ್ಯೂಟ್ ಮಾಡಿ ಅಂತ ಹೇಳಿದೆ. ಎಲ್ಲ ಡೆಪ್ಟಿ ಕಮಿಷನರ್ಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಇನ್ವಿಜಿಲೇಷನ್ ಶುರು ಮಾಡಿದ್ರು. ಫಸ್ಟು ಗುಲ್ಬರ್ಗ ಮಾಡಿದೆ, ಸಕ್ಸಸ್ ಆಯಿತು. ಇದು ಮಾಡಿದ್ರು, ಸಕ್ಸಸ್ ಆಯಿತು. ಧಾರವಾಡ ಮಾಡಿದ್ರು, ಸಕ್ಸಸ್ ಆಯಿತು. ಎಲ್ಲ ಸಕ್ಸಸ್ ಮಾಡ್ಕೊಂಡು ಬಂದೆ. ಇವರು ಕೇರೇ ಮಾಡಲಿಲ್ಲ. ಇವರು ಭಯ ಬಂದ್ಬಿಡ್ತು ಟೀಚರ್ಸ್ ಅಸೋಸಿಯೇಷನ್ ಅವ್ರಿಗೆ, ಏನಪ್ಪ ನಮ್ಮನ್ನು ಕೇಳದೆ ಮಾಡದೆ ಮಾಡ್ತಾನೆ ಇದ್ದಾರೆ, ಸಕ್ಸಸ್ಫುಲ್ಲೇ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಕೊನೆಗೆ ಬೆಂಗಳೂರು ಯೂನಿವರ್ಸಿಟಿಗೆ ಬಂತಲ್ಲ, ಆವಾಗ ಅವರೇ ಸರೆಂಡರ್ ಆಗಕ್ಕೆ ಬಂದರು.
ನಾನು ಚೀಫ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟೆ, ಇಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಚೇಂಜ್ ಪಟೇಲ್ ಅವಾಗ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಇವ್ರು ನೀವು ಇಂಟರ್ಫಿಯರ್ ಆಗಬೇಡಿ, ಅವ್ರು ಎಷ್ಟೇ ಚಾಡಿ ಹೇಳಿದ್ರು ನೀವು ಕೇಳೋಕ್ಕೋಗ್ಬೇಡಿ ಸರ್, ನಾನು ಮಾಡ್ತೀನಿ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟೆ. ಅವರು ಇಂಟರ್ಫಿಯರ್ ಆಗಲಿಲ್ಲ. ಎಷ್ಟೇ ಪಿತೂರಿ ಮಾಡಿದ್ರು ಏನೇ ಮಾಡಿದ್ರು ನಾನು ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ಟೆ. ಆಮೇಲೆ ಸರೆಂಡರ್ ಆಗ್ತೀವಿ, ಚೀಫ್ ಮಿನಿಸ್ಟರ್ ಹತ್ರ ಸರೆಂಡರ್ ಆಗ್ತೀವಿ ಬನ್ನಿ ಆಯ್ತು. ಚೀಫ್ ಮಿನಿಸ್ಟರ್ ಹತ್ರ ಸರೆಂಡರ್ ಆದ್ರೇನು, ಮಿನಿಸ್ಟರ್ ಹತ್ರ ಸರೆಂಡರ್ ಆದ್ರೆ ಗೌರ್ಮೆಂಟಿಗೆ ಸರೆಂಡರ್ ಆದಂಗೆ ಬನ್ನಿ ಮಾಡೋಣ. CM ಕರೆಸಿದ್ರು, CM ಮೀಟಿಂಗ್ ಕರೆಸಿದ್ರು, ಎಲ್ಲ ಅಲ್ಲಿ ಬಂದರು. ನಾನು ಹೋದೆ. ಆವಾಗ ನಾನು ಭಾಳ ಗ್ರೂಪ್ನಲ್ಲಿದ್ದೀನಿ, ಇವ್ರು ಸರೆಂಡರ್ ಆಗ್ತಾ ಇದ್ದಾರೆ ನಮಗೆ, ನಾನು ಸಕ್ಸಸ್ ಆದೆ, ಇನ್ನೊಂದು ಯೂನಿವರ್ಸಿಟಿ ಮಾತ್ರ ಉಳಿದಿದೆ, ಅದಕ್ಕೋಸ್ಕರ ಸಕ್ಸಸ್ ಆಗಿಬಿಡ್ತಾರೆ, ನಾವು ಅವಮಾನ ಆಗುತ್ತಲ್ಲ ಅಂತೇಳಿ ಬಂದಿದ್ದಾರೆ ಅಂತ ತಿಳ್ಕೊಂಡೆ ನಾನು. ಆವಾಗ ಮೀಟಿಂಗ್ ಕರೆದ್ರು. ಆವಾಗ ನನ್ನ ಮನೇಲಿದ್ದವ್ರು ಕರ್ಕೊಂಡವ್ರು, DGP ಬಂದು, ಸರ್ ಮಿನಿಸ್ಟರ್ ಮೀಟಿಂಗ್ ಕರೀತಾರೆ CM ಬನ್ನಿ ಅಂತ. ಆವಾಗ ಎಲ್ಲ ಬಂದರು, ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕೂತ್ಕೊಂಡ್ರು. ಮತ್ತು ಚೀಫ್ ಮಿನಿಸ್ಟರ್ ಖುಷಿ, ಸೋಮಶೇಖರ್ ಏನು ಇಷ್ಟು ಧೈರ್ಯವಾಗಿ ಮಾಡಿದಾರಲ್ಲ ಹಾಗೆ ಹೀಗೆ ಅಂತ. ಆಮೇಲೆ ಬಂದ ತಕ್ಷಣ ಅವರು ಕೂತ್ಕೊಂಡ್ರು CM, ಮತ್ತು ಇದನ್ನು ಕೊಟ್ಟರು ನನಗೆ ರೆಪ್ರೆಸೆಂಟೇಟಿವ್. ಮತ್ತು ಡಿಮ್ಯಾಂಡ್ಸ್ಗಳಿತ್ತು. ಅಷ್ಟರೊಳಗೆ ಏನಾಯಿತು ಅಂದರೆ ಭಾಳ ಹ್ಯಾರಾಸ್ಮೆಂಟ್ ಮಾಡಿದೆ ನಾನು, ಸಸ್ಪೆಂಡ್ ಮಾಡಿದೆ ಕೆಲವ್ರನ್ನ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಸ್ಟ್ರೈಕ್ಗೆ ಸಸ್ಪೆಂಡ್ ಮಾಡಿದೆ, ಲೀವ್ ಕಟ್ ಮಾಡಿಸ್ದೆ, ಏನೇನು ಹ್ಯಾರಾಸ್ಮೆಂಟ್ ಶುರು ಮಾಡುತ್ತೆ. ಅವ್ರಿಗೆ ಭಯ ಬಂದ್ಬಿಡ್ತು. ಎಸ್ಮಾ ಜಾರಿಗೆ ಮಾಡಿದೆ, ಜ್ವರ ಬಂದ್ಬಿಡ್ತು. ಸರೆಂಡರ್ ಬಂದ್ರಲ್ಲ, ಮತ್ತೆ ಈ ಕೊಟ್ಟರು. ಮತ್ತೆ ಅದೇ ಡಿಮ್ಯಾಂಡ್ಸ್ ನೋಡಿದೆ. CM ಎದುರಿಗೆ ಹಿಂಗೆ ಬಿಸಾಕಿದೆ ಒಂದು ಸೀಟ್ನ. CM ನಗ್ತಾಯಿದ್ರು, ಖುಷಿ ನಗು CMಗೆ. ಏನು ಇವನು ಈ ಥರ ಏನು ರೀ ಮತ್ತೆ ಡಿಮ್ಯಾಂಡ್ಸ್ ಇಟ್ಟಿದ್ದೀರಿ, ಮತ್ತೆ ಇದನ್ನ ಇಟ್ಟಿದ್ದೀರಾ, ನಥಿಂಗ್ ಡೂಯಿಂಗ್. ಮತ್ತೆ ಯಾಕೆ ಮತ್ತೆ ನಾನು ಮೀಟಿಂಗ್ ಕರೀಲಿಲ್ಲ, ಈ ಡಿಮ್ಯಾಂಡ್ಸ್ ಇಡ್ತಾರೆ ಅಂತಲೇ ಕರೆದಿಲ್ಲ, ಮೊದಲು ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಬನ್ನಿ. ಇಲ್ಲ ಸರ್ ಇದನ್ನಾರು ವಿಡ್ರಾ ಮಾಡ್ಕೊಳ್ಳಿ ಸರ್ ಅಂತ. ಅದನ್ನು ವಿಡ್ರಾ ಮಾಡ್ತೀನಿ, ಆ್ಯಕ್ಷನ್ಗಳೇನು ತಗೊಂಡಿದ್ದೀನಿ ಅದನ್ನು ವಿಡ್ರಾ ಮಾಡ್ತೀನಿ, ಡಿಮ್ಯಾಂಡ್ಸ್ ಒಂದು ಚರ್ಚೆ ಮಾಡೋದಿಲ್ಲ. CM ಸುಮ್ಮನೆ ನಗ್ತಾ ಇದ್ರು, ಇದ್ದರು ಬೇಕು ನನಗೆ ಅಂತ ಅವರು. ಆಮೇಲೆ ಕೊನೆಗೆ ಆಯಿತು ಒಪ್ಕೊಂಡೆ, ಆಯಿತು ನಿಮ್ಗೆ ಸಸ್ಪೆಂಡ್ ಮಾಡಿರೋದು ವಿಡ್ರಾ ಮಾಡ್ತೇನೆ, ಡಿಮ್ಯಾಂಡ್ಸ್ ಮೇಲೆ ಒಂಚೂರು ಇಲ್ಲ, ಆಮೇಲೆ ಮಾತಾಡೋಣ, ವಿಡ್ರಾ ಮಾಡಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದೆ, ಮುಗಿದೋಯ್ತು. ಅದೇ ಫಸ್ಟ್ ಟೈಮು ಒಂದು ಡಿಮ್ಯಾಂಡನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇನೆ. ಪ್ರತಿ ಸರಿ ಏನಾಗ್ತಾಯಿತ್ತು ಅಂದರೆ ಒಂದತ್ತು ಡಿಮ್ಯಾಂಡ್ ಇಡೋದು, ಒಂದೆರಡು ಡಿಮ್ಯಾಂಡ್ ಒಪ್ಕೊಂಡು ಜೈ ಅನ್ನಿಸ್ಕೊಂಡು ಬಂದ್ಬಿಡೋದು, ಅಷ್ಟೇ ಸಾಕು ಅವ್ರಿಗೆ. ನನ್ನ ಪೀರಿಯಡ್ ಒಂದು ಡಿಮ್ಯಾಂಡ್ ಇಲ್ಲದೆ ಎಕ್ಸಾಮಿನೇಷನ್ ಮಾಡಿಸ್ತೇನೆ ಸರ್. ಅಂದ್ರೆ ಅಲ್ಲಿ ಅಂದ್ರೆ ನೀವು ಮಾಡ್ತಾ ಇರುವಂತಹ ಕೆಲಸ ಏನಿದೆ ನಿಮಗೆ ಸರಿ ಅನ್ನುವಂತಹ ಆತ್ಮವಿಶ್ವಾಸ, ಒಳ್ಳೆಯ ಸುಧಾರಣೆ, ಒಂದು ಒಳ್ಳೆಯ ಬೆಳವಣಿಗೆಗೋಸ್ಕರ ಮಾಡ್ತಾ ಇದ್ರಿ ಅನ್ನುವಂಥದ್ದು ತಮ್ಮಲ್ಲಿ ಇತ್ತು. ಅದಕ್ಕೆ ಮೊದಲೇನೆ ಪೇಪರ್ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇದ್ದೆ ನಾನು. ವಿದ್ಯಾರ್ಥಿಗಳಾಗಲಿ ಅವ್ರ ಪೋಷಕರಾಗಲಿ ಯಾರು ಭಯ ಪಡಬೇಕಾಗಿಲ್ಲ, ನಾನು ಎಲ್ಲ ಏನೇ ಸಂದರ್ಭ ಬಂದ್ರೂ ಎಕ್ಸಾಮಿನೇಷನ್ ಮಾಡೇ ಮಾಡಿಸ್ತೀನಿ, ನೀವು ಯಾರು ವರಿ ಮಾಡಬೇಡಿ. ಇವ್ರು ಇಷ್ಟೆಲ್ಲ ಸಂಬಳ ತಗೊಳ್ತಾ ಇದ್ದಾರೆ, ಆದರೂ ಇವರು ಇಷ್ಟೆಲ್ಲ ಬೇಕು, ಅವರು ಜವಾಬ್ದಾರಿ ಇಲ್ಲ, ಇಷ್ಟು ಪೀರಿಯಡ್ ಮಾಡಬೇಕು ಅಂತಂದರೆ ಅವ್ರ ಪೀರಿಯಡಿಗೆ ಅಟೆಂಡ್ ಆಗಲ್ಲ ಕ್ಲಾಸ್ಗಳಿಗೆ, ಇದು ಮಾತ್ರ ಬೇಕು. UGC ಸ್ಕೇಲ್ ತಗೊಳ್ತಾರೆ, ಅದು UGC ಗೈಡ್ಲೈನ್ಸ್ ಫಾಲೋ ಮಾಡೋದಿಲ್ಲ, ಹಾಗೆ ಅಂತ ಪೇಪರ್ಲಿ ಬರಿತಾ ಇದ್ದಲ್ಲ, ಅದು ಇವ್ರ ಜನಗಳಿಗೆ ಖುಷಿ ಆಯಿತು. ಇವರೊಬ್ಬರು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ ಅವ್ರಿಗೆ, ಹಾಗೆ ಟೀಚರ್ಸ್ಗಳಿಗೆ. ಆಮೇಲೆ ಅದಾದಮೇಲೆ MP ಪ್ರಕಾಶ್ ನಾನು ಕಲಿಗಿದ್ರು ಅವಾಗ, ನೀವು ಕೇಳಿದ್ದೀರಲ್ಲ MP ಪ್ರಕಾಶ್, ಅವರು ಸೋಮಶೇಖರ್ ಹ್ಯಾಟ್ಸ್ ಆಫ್ ಟು ಯು, ಏನು ಗಟ್ಟಿ ಮನಸ್ಸು ಮಾಡ್ಕೊಂಡು ಇದು ಮಾಡಿ. ಅದು ಒಂದು ಹಿಂದೂನಲ್ಲಿ ಪತ್ರಿಕೆಯಲ್ಲಿ ಒಬ್ಬರು ಬರೆದ್ರು ಅವಾಗ, ಪ್ರೆಷರ್ ಟ್ಯಾಕ್ಟಿಕ್ಸ್ ವೋಂಟ್ ವರ್ಕ್ ಅಂತ. ನಾನು ಎಷ್ಟೇ ಪ್ರೆಷರ್ ಮಾಡಿದ್ರು ಅದು ನಡೆಯೋದಿಲ್ಲ ಇವ್ರ ಮುಂದೆ ಬರೆದು, ಅದು ಕಟ್ಟಿಂಗ್ಸ್ ಇಟ್ಕೊಂಡಿದ್ದೀನಿ ನಾನು. ಆವಾಗ ಭಾಳ ಟಫ್ ಮಿನಿಸ್ಟರ್ ಅಂತ ಹೆಸರು ಬಂತು ನನಗೆ. ಸರ್ ಹೌದು, ಸಮಾಜದಲ್ಲಿ ಯಾವಾಗಲೂ ಹೀಗೆ ಸರ್, ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ, ಪ್ರಾಮಾಣಿಕತೆ ಇರುತ್ತೆ, ಸಮಾಜದ ಬೆಳವಣಿಗೆ ಸಮೃದ್ಧತೆಗೆ ಕೆಲಸ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀವಿ ಅಂದಾಗ ಅದರ ಹಿಂದೆ ಕಾಲೆಳೆಯೋರು ತುಂಬ ಜನ ಬೇಕಾದಷ್ಟು ಜನ. ಇಷ್ಟಾದರೂ ಕೂಡ ನೀವು ಎಲ್ಲ ಕಡೆಗಳನ್ನು ಖಡಕ್ಕಾಗಿ ನಿಂತ್ಕೊಳ್ತೀರಾ, ಸಕ್ಸಸ್ ಆಗಿದ್ದೀನಿ. ಹೌದು, ಪ್ರಥಮಗಳನ್ನು ಕೊಡ್ತೀರಾ, ಖಡಕ್ಕಾಗಿ ನಿಂತು ಸಕ್ಸಸ್ಸು. ಅದನ್ನು ನನ್ನ ಮೇಲೆ ಅಲಿಗೇಷನ್ ಬಂತು ಅಂತ ಹೇಳಿದ್ರೆ ನಾನು ಪ್ರಾಮಾಣಿಕ ಅಂತ ತೋರ್ಸೋಕ್ಕೆ ಅಧಿಕಾರನೇ ಬೇಡ ಅಂತ ರಾಜೀನಾಮೆ ಕೊಡ್ತೀರಾ. ಅಂದರೆ ಈ ಮನಸ್ಥಿತಿ ನಾವು ರಾಜಕಾರಣದಲ್ಲಿ ಗಮನಿಸಿದಾಗ ಐ ಥಿಂಕ್ ಇಟ್ಸ್ ಎ ವೆರಿ ಕೌಂಟಬಲ್. ವ್ಯಾಲ್ಯೂಸು ಜೀವನದಲ್ಲಿ ಒಬ್ಬ ಪರ್ಸನಲ್ ವ್ಯಾಲ್ಯೂಸ್ ಇಲ್ಲದೆ ಹೋಗ್ಬಿಟ್ರೆ ಲೀಡರು, ಹೌದು ಸರ್, ಯಾವ ಲೀಡರ್ ಅಂತ ಕರೀತಾರೆ? ಖಂಡಿತ. ಇವತ್ತು ಜನ ಸರ್ ನನ್ನ ಆದರ್ಶ ನಾಯಕ ಅಂತ ಮಾತಾಡಬೇಕಾದ್ರೆ ಸ್ವಂತ ಆ ವ್ಯಕ್ತಿಯಲ್ಲೇ ಆದರ್ಶಗಳನ್ನು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಎದುರುಗಡೆ ಇರೋ ಅಭಿಮಾನಿ ಹೆಂಗೆ ಆದರ್ಶ ಅಂತ ಇಟ್ಕೊಳ್ತಾನಲ್ಲ ಸರ್. ನಿಜವಾಗ್ಲೂ ಎಷ್ಟು ಒತ್ತಾಯ ಮಾಡಿದ್ರು ಅಂದರೆ ಸೋಮಶೇಖರ್ ಬೇಡಪ್ಪ ಪಟೇಲ್ರು, ಬೇಡಪ್ಪ, ಯಾಕೆ ಸರ್ ಸರಿ ರಾಜೀನಾಮೆ ಕೊಟ್ಟಿದ್ದೆ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ, ಈಗಲೂ ಕೊಡ್ತಾ ಇದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಗೆ ಟೀಚರ್ಸ್ಗಳೆಲ್ಲ ಪಿತೂರಿ ಮಾಡ್ತಾರೆ, ನೀನು ಬೇರೆ ಪೋರ್ಟ್ಫೋಲಿಯೋ ಯಾವ್ದಾರು ತಗೋ, ನನ್ನ ಕೈನಲ್ಲಿ ಇವಾಗ
ಹೋಮ್ ಇದೆ, ಓಕೆ ಆಮೇಲೆ ಎಕ್ಸೈಸ್ ಇದೆ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಇದೆ, ಯಾವ್ದಾದ್ರು ತಗೋ ಮತ್ತು ರಾಜೀನಾಮೆ ಕೊಡೋದು ಬೇಡ ಅಂತಂದರು. ನೋಡಿ ಸರ್, ನನ್ನ ಮೇಲೆ ಒಂದು ಕಪ್ ಚುಕ್ಕಿ ಇದೆ, ನಾನು ಮಾಡಿದಿದ್ರು ಒಪ್ಕೊಳ್ತಾ ಇದ್ದೆ. ನಾನು ಮಾಡದೇ ಇದ್ರೂ ಯಾರ್ದೋ ಹೆಸರು ಮೇಲೆ ಇದ್ದದನ್ನು ನನ್ನ ಹೆಸರು ಹೇಳ್ಬಿಟ್ಟು ಕಾಪಿ ಅಂತ ಮಾಡಿದ್ರು ಅಂತ ಸೃಷ್ಟಿ ಮಾಡಿದ್ದಾರೆ. ಅದು ನಾನು ಒಪ್ಕೊಳಕ್ಕೆ ತಯಾರಿಲ್ಲ. ನಾನು ಬಿಳಿ ಬಟ್ಟೆ ಒಂದು ಚುಕ್ಕಿ ಇದ್ರೂ ಅದು ಕಳಂಕ ಬಂದಂಗೆ ನಾನು ಒಪ್ಪಿದ್ರೆ. ಇಫ್ ದೇರ್ ಇಸ್ ಎ ಚಾಯ್ಸ್ ಬಿಟ್ವೀನ್ ಆನರ್ ಆ್ಯಂಡ್ ಪೊಸಿಷನ್, ಐ ವಿಲ್ ಚೂಸ್ ದಿ ಆನರ್ ಅಂತ ಹೇಳಿದೆ. ಓಕೆ ಸರ್, ಅಂದರೆ ಇವಾಗ ನೋಡಿ ಸರ್, ಇವಾಗ ನೀವು ಬೇರೆ ಇಲಾಖೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಒಬ್ಬ ಪ್ರಾಮಾಣಿಕವಾಗಿರೋ ವ್ಯಕ್ತಿ ಎಲ್ಲಿಗೆ ಹೋದ್ರೂ ಅಲ್ಲಿ ನೀವು ಮತ್ತೆ ಕೆಲಸ ಮಾಡಿದಾಗ ಮತ್ತೆ ಅಲ್ಲೊಂದು ಏನೋ ಸಮಸ್ಯೆ ತೊಗೊಂಡು ಬರ್ತಾರೆ. ಸೊ ಇದು ನಿರಂತರವಾಗಿ ಇದ್ದಿದೆ. ಬಟ್ ನೀವು ಎಲ್ಲಿ ಹೋದರೂ ಕೂಡ ಎದರದೆ ಆ್ಯಂಡ್ ತುಂಬ ಖಡಕ್ಕಾಗಿ ಕೆಲಸ ಮಾಡ್ತಾ ನಾನು ಅಧಿಕಾರಕ್ಕೆ ಅಂಟ್ಕೊಳ್ಳಿಲ್ಲ. ಎಸ್, ಹೌದು ಸರ್, ನೈತಿಕತೆ ಮಾಡಿದ್ರು. ಆಮೇಲೆ ಹೈಯರ್ ಎಜುಕೇಷನ್ ಆದಮೇಲೆ ನಾ ಇನ್ನೊಂದು ಅವಾಗ ನನ್ನ ಮೇಲೆ ಇದು ಮಾಡಿ ಗಲಾಟೆ ಮಾಡಿದ್ರಲ್ಲ ಹೌದು ಯೂನಿಯನ್ನಲ್ಲಿ, ಅದಕ್ಕೆ ಯೂನಿಯನ್ ಅಬಲಿಷ್ ಮಾಡಿಬಿಟ್ಟೆ ಹೊಸ ಆಕ್ಟ್ ತಂದು. ಇವತ್ತು ಯೂನಿಯನ್ ಇಲ್ಲ. ಓಕೆ, ಅದೊಂದು ಎರಡು ನನ್ನ ಅನುಭವದ ಮೇಲೆ ಮಾಡಿದ್ದು. ಅದಾದ್ಮೇಲೆ ರ್ಯಾಗಿಂಗ್ ಅಂತ, ರ್ಯಾಗಿಂಗ್ನ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ಇದು ಕ್ರಿಮಿನಲ್ ಆಕ್ಟ್ ಅಂತ ತಂದೆ. ಕ್ರಿಮಿನಲ್ ಆಕ್ಟ್ ಅಂತ ಸುಪ್ರೀಂ ಕೋರ್ಟು ನನ್ನ ಮಾಡಲ್ನ ತರಿಸ್ಕೊಂಡು ಎಲ್ಲ ರಾಜ್ಯಕ್ಕೂ ಅದನ್ನ ಡಿಸಿಷನ್ ಕೊಟ್ಟು ಡಿಸ್ಟ್ರಿಬ್ಯೂಟ್. ಇಲ್ಲ ನಿಜ ಸರ್, ಯಾಕಂದ್ರೆ ನಾವು ಗಮನಿಸ್ದಂಗೆನೆ ಸರ್, ಎಷ್ಟು ಜನ ಕಾಲೇಜಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಬಿಕಾಸ್ ಎಷ್ಟೋ ಜನ ಸತ್ತೋಗ್ತಾ ಸರ್. ಒಂದು ಎಜುಕೇಶನ್ ಎಷ್ಟು ಕೊಡ್ತಾ ಇದ್ರು ಅಂದ್ರೆ ಹಾಳಾಗ್ತಿತ್ತು ಸರ್. ಅದನ್ನು ಇಡೀ ದೇಶಕ್ಕೆಲ್ಲ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮಾಡೋದು ರ್ಯಾಗಿಂಗ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂತ ತಂದದ್ದು ನಾನೇ. ಅದನ್ನು ಸುಪ್ರೀಂ ಕೋರ್ಟ್ನವರು ಉತ್ತರ ಪ್ರದೇಶದ ಒಂದು ಗಲಾಟೆ ಮೇಲೆ ತರಿಸ್ಕೊಂಡು ಆ ಮಾಡಲ್ನ ಸೋಮಶೇಖರ್ ಕರ್ನಾಟಕದಿಂದ ಯಾವ ಮಾಡಲಿದೆ ಅದನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು ಇಡೀ ದೇಶಕ್ಕೆಲ್ಲ. ಮತ್ತು ರೆವಿನ್ಯೂ ಮಿನಿಸ್ಟರ್ ಅಂತೂ ಅಗಾಧವಾದ ಕೆಲಸ ಮಾಡಿದ್ರು. ಅದು 1.5 ವರ್ಷನೇ ಸಿಕ್ಕಿದ್ದು. ಕಂಪ್ಯೂಟರ್ RTC ಮಾಡಿದೆ. ಹೌದು, ಡಿಜಿಟಲ್ ಗೌರ್ಮೆಂಟ್ ಅವತ್ತೇನು ಮಾಡಿದೆ ನಾನು, ಅದನ್ನ ಇವತ್ತು ಡಿಜಿಟಲ್ ಇಂಡಿಯಾ ಮಾಡಿದ್ದಾರೆ. RTC ಮೊದಲು RTC ಕಂಪ್ಯೂಟರೈಸ್ ಮಾಡದೇ ಇದ್ರೆ ಯಾರ್ಯಾರ ಹೆಸರುಗಳು ಬರ್ಕೊಂಡು ಏನೇನು ಒಬ್ರು ಬಡವರಿಗೆ ಸಿಗ್ತಾನೆ ಇಲ್ಲ ಲ್ಯಾಂಡು. ಆಮೇಲೆ ಇದು ಸರ್ವೆ ಸ್ಕೆಚ್ನ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಮಾಡಿದೆ. ಇಲ್ಲದೆ ಸರ್ವೆ ಸ್ಕೆಚ್ ಇಲ್ಲದೆ ರಿಜಿಸ್ಟರ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇದು ನಂದಕ್ಕೆ ಸೇರಿದ್ದು ನಿಮ್ದು ರಿಜಿಸ್ಟರ್ ಆಗಿದೆ ಅಂತೇಳಿ ದೊಡ್ಡ ಗಲಾಟೆ ಮರಡುಗಳಿಗೆಲ್ಲ ಆಗ್ತಾಯಿತ್ತು. ಅದರಿಂದ ಫಸ್ಟ್ 11A ಸ್ಕೆಚ್ ಅಂತ ತಂದು ಅದನ್ನು ನಾನು ಮಾಡಿದೆ. ಇದಕ್ಕಿಂತ ಹೆಚ್ಚಾಗಿ ಇಮೇಲ್ ಆಡಳಿತ ನನ್ನ ಕಾಲದಲ್ಲೇ ಬಂತು. ಅವಾಗಲೇ ಬಂದಿದ್ದು. ಹೌದು ಸರ್, ಹೌದು. ಅವಾಗಲೇ ನನ್ನ ಕಾಲದಲ್ಲೇ 99ರಲ್ಲಿ ಇಲ್ಲಿ ಪತ್ರಿಕೆಯಲ್ಲಿ ಬರೆದ ಇವರು ಮಾಚಯ್ಯ ಈ ಫಸ್ಟ್ ಮಿನಿಸ್ಟರ್ ಇನ್ ದಿ ಕಂಟ್ರಿ ಟು ಸ್ಟಾರ್ಟ್ ಗವರ್ನೆನ್ಸ್ ಅಂತ. ರೆಕಾರ್ಡ್ಸ್ ರೆವಿನ್ಯೂ ರೆಕಾರ್ಡ್ಸ್ ಎಲ್ಲ ಡಿಜಿಟೈಸೇಷನ್ ಮಾಡೋದು, ಆನ್ಲೈನ್ನಲ್ಲಿ ಕೊಡೋದು, ಆನ್ಲೈನ್ ಗೌರ್ಮೆಂಟು ಆನ್ಲೈನ್ನಲ್ಲಿ ಕ್ವಶನ್ ಮಾಡೋದು, ಪ್ರತಿಯೊಂದು ಕಂಪ್ಯೂಟರ್ನಲ್ಲೂ ಅದು ಟೇಬಲ್ನಲ್ಲೂ ಕಂಪ್ಯೂಟರ್ ಇಡಿಸಿ ಕಂಪ್ಯೂಟರ್ನಲ್ಲೇ ಫೈಲ್ ಮೂವ್ಮೆಂಟ್ ಎಲ್ಲ ನೋಡ್ತಾ ಇದ್ದೆ. ಹೌದು ಸರ್. ಕುಟುಂಬದ ವ್ಯವಹಾರ, ಈಗ ತಂದೆ ಮಕ್ಕಳಿಗೆ ಆಸ್ತಿ ಭಾಗ ಮಾಡಬೇಕಾದ್ರೆ, ಹೆಣ್ಮಕ್ಳಿಗೆ ದಾನ ಕೊಡಬೇಕಾದ್ರೆ ರಿಜಿಸ್ಟ್ರೇಷನ್ ಚಾರ್ಜ್ ಕೊಟ್ಟಬೇಕು, ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗಿತ್ತು. ನನ್ನ ಪೀರಿಯಡ್ನಲ್ಲಿ ಏನು ಮಾಡಿದೆ, ಸ್ಟ್ಯಾಂಪ್ ಡ್ಯೂಟಿ ಶುಡ್ ನಾಟ್ ಬಿ ಪೇಡ್ ವಿತ್ ಇನ್ ದಿ ಫ್ಯಾಮಿಲಿ ಟ್ರಾನ್ಸಾಕ್ಷನ್. ಹೌದು ಹೌದು ಹೌದು. ಈಗ ನಮ್ಮದು ನೋ ಕನ್ಸಿಡರೇಷನ್ನೇ ಇಲ್ಲ ಫ್ಯಾಮಿಲಿ ಒಳಗಡೆ. ಹೌದು. ಅದು ಎಲ್ಲ ಜನಕ್ಕೂ ಒಬ್ಬ ಬಡವ 50,000 ರೂಪಾಯಿಂದು ಆಸ್ತಿ ಹಂಚಲಿ, 50 ಕೋಟಿದು ಹಂಚಲಿ, ಹೌದು, ಒಂದೇ ಕಾನೂನು. ಬರೀ ರಿಜಿಸ್ಟ್ರೇಷನ್ ಫೀಸು 1,000 ರೂಪಾಯಿ ಇನ್ ಬೆಂಗಳೂರು ಸಿಟಿ ಒಳಗಡೆ, 500 ರೂಪಾಯಿ ಟೌನ್ ಮುನ್ಸಿಪಾಲಿಟಿ, 250 ರೂಪೀಸ್ ಹಳ್ಳಿಗಳಲ್ಲಿ. ವಿತಿನ್ 6 ಮಂತ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ ಸೈಲೆಂಟಾಗಿ. ನನ್ನ ಹತ್ರ ಯಾರು ಎಜುಟೇಷನ್ ಮಾಡಲಿ ಏನು ಮಾಡಲಿ, ಸೈಲೆಂಟಾಗಿ ಇಶ್ಯೂ ಮಾಡಿಬಿಟ್ಟೆ ಆರ್ಡರ್ನ. ಅದೇ ಬೇಕು. 12 ರಿಫಾರ್ಮ್ಸ್ ಹೋಗ ಹೌದು ಎಲ್ಲ ಯುನೀಕ್ ಇನ್ ದಿ ಕಂಟ್ರಿ. ಕಂದಾಯ ಫೇಕ್ ಸ್ಟ್ಯಾಂಪ್ ಪೇಪರ್ಗಳೆಲ್ಲ ಮಾಡ್ತಾ ಇದ್ರು. ಅದನ್ನು ತಪ್ಸೋಕ್ಕೋಸ್ಕರ ರಿಜಿಸ್ಟ್ರೇಷನ್ ಯಾವ್ದ್ರಲ್ಲಿ ಸರ್ಕಾರಕ್ಕೆ ದುಡ್ಡು ಬರಬೇಕು ಅಷ್ಟೇ. ವೈಟ್ ಪೇಪರ್ ಮಾಡಿದ್ರೇನು ಯಾವ್ದು ಮಾಡಿದ್ರೇನು ವೈಟ್ ಪೇಪರ್ಲಿ ರಿಜಿಸ್ಟರ್ ಮಾಡ್ಬೋದು. ಆಮೇಲೆ ಸ್ಟ್ಯಾಂಪ್ ಪೇಪರ್ ಬೇಡ, DD ಪೇ ಆರ್ಡರು ಕ್ಯಾಶ್ ಮೇಲೆ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋಬೋದು ಅಂತಂದೆ. ಡಿಸ್ಪೆನ್ಸಿಂಗ್ ವಿತ್ ಸ್ಟ್ಯಾಂಪ್ ಪೇಪರ್ಸ್. ಸೊ ಈ ಥರದವೆಲ್ಲ ಮಾಡಿ ಆಮೇಲೆ ಒಬ್ಬ ಹೇಳ್ದ, ನೋಡಿ ಇಟ್ ಈಸ್ ಮೋರ್ ರೆವಲ್ಯೂಷನರಿ ದನ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ. ಲ್ಯಾಂಡ್ ರಿಫಾರ್ಮ್ಸು ಬರೀ ಜಮೀನ ಯಾರು ಮಾಡಿದೆ ಅವ್ರಿಗಾಯ್ತು, ಬಟ್ ಇದು ಎಲ್ಲ ಕುಟುಂಬಗಳು, ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಈಸ್ ಈ ಬೆನಿಫಿಷರಿ ಆಫ್ ದಿ ಸ್ಕೀಮ್. ಕರೆಕ್ಟ್. ಹೌದು ಸರ್. ಸರ್ಕಾರದ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಜಾಗನ ಅಗಲೀಕರಣ, ಅಭಿವೃದ್ಧಿ ಸಂದರ್ಭದಲ್ಲಿ ಆ ಜಾಗದ ಓನರ್ಗಳಿಗೆ ಅಂದರೆ ರೈತರಿಗಿರ್ಬೋದು ಅವರಿಗೆ 94B ಅಂತ ತಂದು ಅಮೆಂಡ್ಮೆಂಟ್ ತಂದು ಬಗರ್ಕುಂ ಸಾಗುವಳಿನ ನನ್ನ ಕಾಲದಲ್ಲಿ ಎಕ್ಸ್ಟೆಂಡ್ ಮಾಡಿ ಟೈಮ್ನ ಒಂದು 1000 ಎಕರೆಗಳು ಕೊಟ್ಟೆ. ಅವಾಗ ಇದುವರೆಗೂ ಒಂದು ಕೊಟ್ಟಿಲ್ಲ. ಹೌದು. ಆಮೇಲೆ ಇನ್ನೊಂದು 94C ಅಂತ ಬಡವರುಗಳು ಎಲ್ಲೇನು ಮನೆ ಕಟ್ಕೊಂಡಿದ್ದಾರೆ ಅಲ್ಲೇ ರೆಗ್ಯುಲರೈಸ್ ಮಾಡೋದು ಮನೆಗಳನ್ನ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಅದನ್ನು ಓಕೆ, ಗ್ರೇಟ್ ಸರ್, ಗ್ರೇಟ್.
ಎಷ್ಟೋ ಜನ MLAಗಳು ಹೇಳ್ತಾ ಇದ್ರು, ನಿಮ್ಮಿಂದ 8,000 ಓಟ್ ಬಂತು ನನಗೆ, ಆ ಸ್ಕೀಮಿಂದ ನನಗೆ 10,000 ಓಟ್ ಬಂತು. ಯಾಕೆ ಬಡವರುಗಳು ಮನೆಗಳು ಕಟ್ಕೊಂಡಿರ್ತಾರೆ, ಅವ್ರಿಗೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ, ವಾಟರ್ ಸಪ್ಲೈ ಕೊಡೋದಿಲ್ಲ, ಯಾಕಂದರೆ ಅಧಿಕೃತವಾದ ಮನೆ ಅಲ್ಲ ಅವು. ನಾನು ಅಧಿಕೃತ ಮಾಡಿಬಿಟ್ಟೆ, ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡಿರೋರಿಗೆ. ಅದೊಂದು ರೆವಲ್ಯೂಷನರಿ. ಅದು ಒಟ್ಟು ಅಭಿವೃದ್ಧಿ ಅಂತ ಗಮನಿಸಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೋ ಅಥವಾ ಯಾವುದೋ ಒಂದು ಧರ್ಮಕ್ಕೋ ಜಾತಿಗೋ ಸೀಮಿತವಾಗದೆ ನನ್ನ ಪೀರಿಯಡ್ನಲ್ಲಿ ಮಾಡೋದೆಲ್ಲ ಪ್ರತಿಯೊಂದನ್ನು ಸಾರ್ವಜನಿಕವಾಗಿ ಸರ್. ಅದೇ ಹೌದು. ಅಂದರೆ ಇವತ್ತು ನೀವು ಮಾಡಿದ ಇಂಪ್ಲಿಮೆಂಟೇಷನ್ಸ್ಗಳು ಚಾಲ್ತಿಯಲ್ಲಿದೆ. ಇನ್ನೊಂದಷ್ಟು ಇಡೀ ದೇಶದ ಬೇರೆ ಬೇರೆ ರಾಜ್ಯದವರು ಅದನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ಅಂದರೆ ಈ ರೀತಿ ಗಮನಿಸಿದಾಗ ಸರ್, ರಾಜಕೀಯ ವ್ಯವಸ್ಥೆಗಳಲ್ಲಿ ಇಂಥ ಪ್ರಾಮಾಣಿಕವಾದ ಬದಲಾವಣೆಗಳಿದ್ದಾಗ ಮಾತ್ರ ದೇಶ ಅಥವಾ ನಾಡು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಅಂದರೆ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಸರ್ ನೀವಿದ್ದಂಥ ಸಂದರ್ಭ, ಅವಾಗಿಂದ ಮಾಡ್ಕೊಂಡು ಬಂದದ್ದು, ಪ್ರಸ್ತುತ ನೋಡಿದಾಗ ಏನು ಅನ್ಸುತ್ತೆ ಸರ್? ಭಾಳ ನಿರಾಶೆ ಆಗುತ್ತೆ. ಅಲ್ಲ, ಯಾಕಂದರೆ ನೀವು ನೋಡಿ ಸರ್, ಅವತ್ತು ಡಿಜಿಟಲೈಸ್ ಮಾಡಬೇಕಾದ್ರೆ ತಂತ್ರಜ್ಞಾನ ಇಷ್ಟು ಬೆಳೆದಿರಲಿಲ್ಲ. ಇಷ್ಟಾದರೂ ರಾಜೀವ್ ಗಾಂಧಿ ಅವರು ಆವಾಗ 1986ನಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಅವಾಗ ಕಂಪ್ಯೂಟರ್ ತಂದರು. ಅದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದೆ ಕರ್ನಾಟಕ. ನಾನು ಅದೇ ಸರ್, ಅಂದರೆ ಅದಕ್ಕೆ ನಾನು ಇಂಥವೆಲ್ಲ ಸ್ಕೀಮ್ಗಳು ಎಲ್ಲ ತರಿಸ್ಕೊಂಡ್ಮೇಲೆ ವರ್ಲ್ಡ್ ಬ್ಯಾಂಕ್ ಅವಾರ್ಡ್ ಬಂತು ನಮ್ಮ ಸ್ಟೇಟ್ಗೆ, ಇಂಟರ್ನ್ಯಾಷನಲ್ ಅವಾರ್ಡ್. ಹೌದು ಹೌದು, ಬೇರೆ ಯಾವುದೇ ರಾಜ್ಯದವ್ರಿಗೂ ಇಲ್ಲ. ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಅವ್ರ ರಾಜ್ಯ ದೇಶದ ಆಡಳಿತ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಆಗಿ ಗುರುತಿಸೋದಿರೋದಿದೆ, ಸಾಮಾನ್ಯ ಅಲ್ಲ ಅದು. ಹೌದು ಹೌದು ಹೌದು. ಅಂದರೆ ಅದೇನು 1.5 ವರ್ಷ ಅಷ್ಟೇ ಅಂತ ನಾನಿದ್ದದು. ಹೈಯರ್ ಎಜುಕೇಷನ್ 1.5 ವರ್ಷ, ಪ್ರೈಮರಿ ಸೆಕೆಂಡರಿ ಎಜುಕೇಷನ್ 1.5 ವರ್ಷ, ಆರ್ಟಿಕಲ್ಚರ್ 1.25 ವರ್ಷ, ರೆವಿನ್ಯೂ ಮಿನಿಸ್ಟರ್ 1.5 ವರ್ಷ. ಇಷ್ಟೆಲ್ಲ ಮಾಡಿದ್ದು. ರೆವಲ್ಯೂಷನ್ ಅಲ್ಲ ಅಂದ್ರೆ ಕಡಿಮೆ ಅಧಿಕಾರ ಅವಧಿಯಲ್ಲೂ ಕೂಡ ಖಾತೆ ಯಾವುದಾದ್ರೂ ಕೂಡ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡುವಲ್ಲಿ. ಅದರಲ್ಲಿ CET ಪರೀಕ್ಷಾ ಪದ್ಧತಿ ಒಂದು, ಯಾಕಂದ್ರೆ ನಿಜ ಬೇಕಾದಷ್ಟು ಹೈಯರ್ ಎಜುಕೇಶನ್ ಇದ್ದಾಗ CET-ನಲ್ಲಿ ರೂಲ್ಸ್ ಮಾಡಿದ್ದೆ ನಾನು. ಅದುವರೆಗೂ ರೂಲ್ಸೇ ಇರಲಿಲ್ಲ ಸರ್. ನಿಜ ಸರ್. ಅಂದ್ರೆ ಎಷ್ಟೋ ಕಡೆ ಅಂದ್ರೆ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಒಂದು ಆಸೆ, ಅವರಲ್ಲಿ ಬೇರೆ ಏನೋ ಒಂದು ದಾರಿ ಕಂಡುಕೊಳ್ಳೋಣ ಅಂತ, ಆದ್ರೆ ತಂದೆ ತಾಯಿ ಆಸೆ ಇರುತ್ತೆ. ಆದರೆ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸೋದಕ್ಕೆ, ಮುಂದಿನ ಹಾದಿ ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ CET ಬಹಳ ಸಹಕಾರಿ. PUC ಆದಮೇಲೆ CET ಇತ್ತು. PUC-ನಲ್ಲಿ CET ಮಾಡಿದ್ಮೇಲೆ ನಾನು ಹೆಂಗೆ ಚೇಂಜ್ ಮಾಡಿದೆ ಅಂದರೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ CET ರೂಲ್ಸ್ ಮಾಡಿದ್ದು. ಅದುವರೆಗೆ ಸೆಲ್ ಅಂತ ಮಾಡಿದ್ರು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಸೆಲ್ ಅಂತ CET ಸೆಲ್ ಅಂತ ಮಾಡಿದ್ರು. ಗೈಡ್ಲೈನ್ಸ್ ಇರಲಿಲ್ಲ, ರೂಲ್ಸ್ ಇರಲಿಲ್ಲ, ಏನೇನೂ ಇರಲಿಲ್ಲ. ನಾನು ಬಂದಮೇಲೆ ರೂಲ್ಸ್ ಮಾಡಿ 97ರಲ್ಲಿ ಅದನ್ನು ಮ್ಯಾನೇಜ್ಮೆಂಟ್ಗೆ 15% ಮಾತ್ರ ಕೊಟ್ಟೆ. ಸರ್ಕಾರ 85% ಮೆಡಿಕಲ್ ಸೀಟು. 100 ಸೀಟ್ ಇದ್ದರೆ ನಮ್ಮ ಮ್ಯಾನೇಜ್ಮೆಂಟ್ ಬರೀ 15 ಸೀಟು, ನಮ್ಮ ಸರ್ಕಾರ 85 ಸೀಟು. ಓಕೆ. ಎಂಜಿನಿಯರಿಂಗು 95 ಸೀಟು ಕರ್ನಾಟಕ ಸ್ಟೇಟು, 5% ಅದು ರೆವಲ್ಯೂಷನ್ ಆಯಿತು. ಮ್ಯಾನೇಜ್ಮೆಂಟ್ನವ್ರಿಗಂತೂ ಹೊಟ್ಟೆ ಉರಿ ಬಂತು, ಇಷ್ಟೇನು ಕಟ್ ಮಾಡಿಬಿಟ್ರಲ್ಲ ಅಂತ. ಆವಾಗ ಆಮೇಲೆ ಇನ್ನೊಂದು ಏನು ಮಾಡಿದೆ, ಮೆರಿಟ್ ಆಧಾರದ ಮೇಲೆ ಯಾವ ಸ್ಟೂಡೆಂಟ್ಸ್ಗಳು ಅವ್ನಿಗೆ ಯಾವ ಕೋರ್ಸ್ ಬೇಕು, ಯಾವ ಕಾಲೇಜ್ ಬೇಕು, ಅವನೇ ಆಯ್ಕೆ ಮಾಡ್ಕೊಳ್ಳೋದು. ಓಕೆ. ಯಾಕೆಂದರೆ ಅವನ ನೋಟಿಸ್ ಬೋರ್ಡ್ನಲ್ಲಿ ಹಾಕ್ಬಿಡ್ತಾರೆ, ಇವನು ಯಾಕೆ ತಾನೇ ಆಯ್ಕೆ ಮಾಡಬೇಕು, ಇವನು ಸೆಲೆಕ್ಷನ್. ಈಗ ಅಂದರೆ ಇಷ್ಟು ಬದಲಾವಣೆಗಳು ಮಾಡಿದ್ರಲ್ಲ ಸರ್, ರೆವಲ್ಯೂಷನ್ ತೊಗೊಂಡು ಬಂದ್ರಲ್ವಾ, ಅಂದರೆ ನಿಮಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲ, ಆದರೆ ನಿಮ್ಮ ಸ್ವಂತ ಪರಿಶ್ರಮ, ಸ್ವ ಆಸಕ್ತಿ, ನೀವು ನಿಮ್ಮ ಶ್ರದ್ಧೆಯಿಂದ ಮಾಡಿದಂಥ ಕೆಲಸಗಳು ಇವತ್ತು B ಸೋಮಶೇಖರ್ ಅಂತ ಹೇಳಿದ್ರೆ ರಾಜಕೀಯವಾಗಿ ತುಂಬ ಜನ ನೋಡಬೇಕಾದ್ರೆ ಯಾರಾದರೂ ಇರಬೇಕಂದ್ರೆ B ಲೈಕ್ ಸೋಮಶೇಖರ್ ಅನ್ನೋ ಥರ ಆಗಿದೆ. ನೈತಿಕ ಮೌಲ್ಯ ಇಟ್ಕೊಂಡು ರಾಜಕೀಯ ಮಾಡಿದವ್ರು ನಾನು. ನೈತಿಕ ಮೌಲ್ಯ, ಆ ಮೌಲ್ಯ ಭಾಳ ಮುಖ್ಯ. ಈ ಉದಾಹರಣೆಗೆ ನಮ್ಮ MLAಗಳು ಒಂದೊಂದು ಸೈಟ್ ಕೊಡ್ತಾರೆ. ನಾರ್ಮಲ್ ಕೋರ್ಸ್ನಲ್ಲಿ ನನ್ನ ವೈಫ್ಗೆ ಒಂದು ಸೈಟ್ ಅಲಾಟ್ ಮಾಡಿದ್ರು. ಓಕೆ. ನಾರ್ಮಲ್ ಕೋರ್ಸ್ನಲ್ಲಿ ಕೋಟಾ ಅಲ್ಲ, ಡಿಸ್ಕ್ರಿಷನರಿ ಕೋಟಾ ಅಲ್ಲ, ಅಪ್ಲೈ ಮಾಡಿದ್ರು, ನನ್ನ ಮೇಲೆ ಅಪ್ಲೈ ಮಾಡಿದ್ರು. 50-80 ಸೈಟು HSR ಲೇಔಟ್ನಲ್ಲಿ. ಓಕೆ. ಅದನ್ನು ವಾಪಸ್ ಕೊಟ್ಬಿಟ್ಟೆ ನಾನು ಕೊಡಿಸ್ಬಿಟ್ಟೆ. ನನಗೆ ಒಂದೇ ಸೈಟ್ ಸಾಕು, ನನಗೆ MLA ಕೊಟ್ಟಿದ್ದಾರೆ, ಇನ್ನೊಂದು ಸೈಟ್ ಬೇಡ ನನಗೆ ಸಾಕು. 10 ಕೋಟಿ ರೂಪಾಯಿ ಬೆಲೆ ಬರ್ತದೆ ಅದು. ಲೀಡರ್ಶಿಪ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಾಯಕತ್ವ ಅಂತಂದರೆ ಜವಾಬ್ದಾರಿ ಇರು. ಹೌದು ಸರ್, ಹೌದು. ನೈತಿಕ ಮೌಲ್ಯ ಇರು, ನೈತಿಕ ಮೌಲ್ಯ, ಪ್ರಾಮಾಣಿಕತೆ, ಇವೆಲ್ಲ ಆದರ್ಶ ಗುಣಗಳು ಇಲ್ಲದೆ ಹೋಗ್ಬಿಟ್ರೆ ಅವ್ನು ನಾಯಕನೇ ಅಲ್ಲ. ಆಗಲ್ಲ ಸರ್. ಬಟ್ ನಾಯಕರನ್ನ ಬೆಂಬಲ ಇಲ್ಲ ಅದಕ್ಕೆ. ಈಗಿನ ರಾಜಕೀಯ ವ್ಯವಸ್ಥೆ ಒಳಗಡೆ ನಾಯಕ ಗುಣಗಳಿರೋರು ಅದೇ ಕೇಳ್ತಾ ಇದ್ದೆ ಸರ್. ಯಾಕಂದ್ರೆ ನಿಮ್ಮ ಸಮಕಾಲೀನರು ಅಂದ್ರೆ ಆಗಿನ ಕಾಲದಲ್ಲಿ ಇರುವಂತಹ ನಾಯಕರನ್ನ ನೋಡಿರ್ತೀರಿ ತಾವು ಬಹಳ ಹತ್ತಿರದಿಂದ. ಸೊ ಈಗ ರಾಜಕೀಯ ವ್ಯವಸ್ಥೆಯನ್ನ ನೋಡಿದಾಗ ಹೇಗೆ ಅಂದ್ರೆ ಏನು ಬದಲಾವಣೆಗಳು ಮಾಡ್ಕೋಬೇಕು ಅಂತ ಹೇಳ್ತೀರಿ ಸರ್? ಬದಲಾವಣೆ ಅಂತಂದ್ರೆ ದುಡ್ಡಿಲ್ಲದೆ ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಜನಗಳನ್ನೇ ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಜನಗಳನ್ನ ನಾವೇ ಭ್ರಷ್ಟ ಮಾಡಿದ್ದೀವಿ. ಬಟ್ ಜನಗಳ ಇವತ್ತು ಜನಗಳ ರೆವಲ್ಯೂಷನ್ ಆಗಬೇಕು. ನಿಜ, ರೆವಲ್ಯೂಷನ್ ಆಗಬೇಕು ಅಂದರೆ ಎಲೆಕ್ಟ್ರಲ್ ಸುಧಾರಣೆಗಳಾಗಬೇಕು.
ಸರ್ ಅಲ್ಲ ಹಂಗಿದ್ರೆ ನೀವು ಈ ಥರದ್ದು ಈ ವಿಚಾರಗಳನ್ನ ಹೇಳಬೇಕಾದ್ರೆ ಯಾರಿಗೆ ಸರಿಯಾಗಿ ಪಾಠ ಮಾಡಬೇಕು ಸರ್? ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇರೋರಿಗೆ ಪಾಠ ಮಾಡಬೇಕಾ, ಸಾರ್ವಜನಿಕರಿಗೆ ಪಾಠ ಮಾಡಬೇಕಾ ಸರ್? ಅಲ್ಲ, ಇವರು ರಾಜಕೀಯದಲ್ಲಿ ನಾಯಕರುಗಳು ಟೀಚರ್ಸ್ ಇದ್ದಾಗೆ. ಈಗ ಮಕ್ಕಳುಗಳಿಗೆ ಟೀಚರ್ಸ್ ಇದ್ದಾರೆ. ಹುಟ್ಟದ ಮಗುಗೆ ತಾಯಿ ಟೀಚರ್ ಆಗ್ತಾಳೆ, ಸ್ಕೂಲಿಗೆ ಸೇರಿಸಿದ್ರೆ ಟೀಚರ್ಸ್ಗಳು ಟೀಚರ್ ಆಗ್ತಾರೆ. ಸಾರ್ವಜನಿಕರಿಗೆ ನಮ್ಮಂತರ ಟೀಚರ್ಸ್ ಆಗಬೇಕು. ಕರೆಕ್ಟು ಸರ್. ಅಂದ್ರೆ ಆ ಟೀಚರ್ ರಾಜಕೀಯ ನಾಯಕರುಗಳೇ ಟೀಚರ್ಸ್ ಆಗಬೇಕು. ನಾವು ಬೋಧನೆ ಮಾಡಬೇಕು. ಅಂದ್ರೆ ನಮ್ಮಲ್ಲಿ ಇಲ್ಲದ ಮೇಲೆ ನಾವೆಂತ ಬೋಧನೆ ಮಾಡೋಕ್ಕಾಗುತ್ತೆ? ಸರ್ ಅಲ್ಲ, ಕೆಲವು ಕಡೆ ಒಂದು ಮಾತು ಕೇಳಿದೀವಿ ಸರ್, ಈಗ ಮೇಷ್ಟ್ರು ಹೇಳ್ತಾರೆ ನಾನು ಹೇಳಿದ್ದನ್ನು ಮಾಡೋ ಅದ್ರ ನಂತರ ಮಾಡಬೇಡ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡತ್ತಲ್ಲ ಸರ್ ಪರಿಸ್ಥಿತಿ. ಇಲ್ಲಿ ಕರಪ್ಷನ್ ಇಟ್ಕೊಂಡ್ಬಿಟ್ಟು ನಾನು ಬರೀ ಜನತೆಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರೀ ಅಲ್ಲಿ ಹೇಳಿದ್ರೆ, ಇಲ್ಲಿ ತಪ್ಪಿಟ್ಕೊಂಡು ಅಲ್ಲಿ ಹೇಳಿದ್ರೆ ಯಾರು ಕೇಳಲ್ವಲ್ಲ. ಅದೇ ಆಗಿರೋದು ಇವಾಗ. ಯಾವ ನಾಯಕರನ್ನು ನಮಗೆ ನಂಬ್ತಕ್ಕಂಥ ಪರಿಸ್ಥಿತಿ ಇಲ್ಲ ಈಗ. ಜನ ನಂಬ್ತಾನೆ ಇಲ್ಲ. ಬೆಲೆ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಸೊ ಈಗ ಹಾಗಾಗಿ ಹಂಗಾದ್ರೆ ರಾಜಕೀಯ ಕ್ಷೇತ್ರಕ್ಕೆ ಬರೋರ್ಗೂ ಒಂದು ಹೊಸ ಕೋರ್ಸ್ ಏನಾದರೂ ಶುರು ಮಾಡಬೇಕಾ ಸರ್? ಹಂಗಿದ್ರೆ ಏನು ಕೋರ್ಸ್ ಅಂದ್ರೆ ಈಗ ಎಲ್ಲ ಕೋರ್ಸ್ಗಳನ್ನು ಸರ್ ಎಜುಕೇಶನ್ ಸಿಸ್ಟಮ್ನಲ್ಲಿ ಚೇಂಜ್ ಬೇಕು. ಮೂಲಭೂತವಾಗಿ ವ್ಯಾಲ್ಯೂ ಎಜುಕೇಶನ್ ಮಾಡಿಸ್ಬೇಕು. ಮಕ್ಕಳಿಂದನೇ ನೋಡಬೇಕು. ಮಕ್ಕಳಲ್ಲಿ ದೇಶಭಕ್ತಿ, ಪ್ರಾಮಾಣಿಕತೆ, ಸುಳ್ಳು ಹೇಳ್ಬಾರ್ದು, ಆಮೇಲೆ ಸ್ವಾಭಿಮಾನ ಬೆಳೆಸ್ಬೇಕು, ಮೌಲ್ಯ ಬೆಳೆಸ್ಬೇಕು. ಹೌದು ಸರ್. ಇನ್ನು ತಾವು ಅಂದ್ರೆ ಸರ್ಕಾರಿ ಕೆಲಸ ಆಯ್ಕೆ ಮಾಡ್ಕೊಂಡಿದ್ರೆ ಬಹುಶಃ ಟೈಮ್ ನೋಡಿ ಇಷ್ಟು ನಿರ್ದಿಷ್ಟ ಟೈಮಲ್ಲಿ ಕೆಲಸ ಮಾಡಬಹುದಾಗಿತ್ತು. ಆದ್ರೆ ತಾವು ಆಯ್ಕೆ ಮಾಡ್ಕೊಂಡಿರೋದು ರಾಜಕಾರಣ ಅನ್ನುವಂಥದ್ದು. ಇಲ್ಲಿ ಟೈಮ್ ನೋಡಿ ಕೆಲಸ ಮಾಡುವಂಥದ್ದಲ್ಲ, ಅದಕ್ಕೆ ಪೂರಕವಾಗಿ ಕುಟುಂಬದ ಒಂದು ಸಪೋರ್ಟ್ ಬೇಕಾಗುತ್ತೆ ಸರ್. ಮತ್ತೊಂದು ಅಂದ್ರೆ ಬಹಳಷ್ಟು ಜನರಲ್ಲಿ ಅಂದ್ರೆ ರಾಜಕಾರಣಕ್ಕೆ ಬಂದಂಥವ್ರಿಗೆ ಅವ್ರಿಗೆ ಯಾವುದೇ ರೀತಿಯ ಹೆಚ್ಚಿನ ದುರಾಸೆಗಳಿರೋದಿಲ್ಲ, ಆದರೆ ಕುಟುಂಬದ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಸರ್. ಆ ನಿಟ್ಟಿನಲ್ಲಿ ಕುಟುಂಬದ ಬಗ್ಗೆ ನಮ್ಮ ಕುಟುಂಬದಲ್ಲಿ ಅಂತ ನಮ್ಮ ವೈಫು ಭಾಳ ಆದರ್ಶ, ನನಗಿಂತನೂ ಆದರ್ಶ. ಸಾಮಾನ್ಯ ಕುಟುಂಬದಿಂದ ಬಂದಿದ್ರು ನಾನು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ನನ್ನ ಸಂಪೂರ್ಣ ಫ್ರೀಡಮ್ ಕೊಟ್ಟು ನೀವೇನು ಬೇಕಾದ್ರೂ ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಾಡಿ ಅಂತ ಸಂಪೂರ್ಣ ಕೋಆಪರೇಟ್ ಮಾಡಿದ್ದಾರೆ ನಮ್ಮ ವೈಫು. ಇಲ್ಲಾರ ಸೈಟ್ನ ಯಾಕೆ ಕೊಡಕ್ಕೆ ಹೋಗ್ತಿದ್ರು ಬೇರೆ ಹೆಂಗಸರುಗಳು ಯಾರು? ನಾನು ಹೇಳ್ದೆ, ನೋಡು ಇದನ್ನು ನಮ್ಮ ನೈತಿಕತೆ ಉಳಿಸ್ಕೋಬೇಕು, ಇದನ್ನು ಕೊಟ್ಬಿಡೋಣ ಅಂದ್ರೆ ಆಯ್ತು ಕೊಟ್ಬಿಟ್ರಿ ಅಂತಂದ್ರು. ಆಮೇಲೆ ನಮ್ಮ ಮಕ್ಕಳನ್ನ ಅಷ್ಟು ಶಿಸ್ತು ಬೆಳೆಸ್ತಿದ್ರು. ಏನಂತ ಹೇಳಿದ್ರೆ ರಾಜಕೀಯವಾಗಿ ತಿಳ್ಕೋಬೇಕು ಅಂತ ಹೇಳಿದಾಗ ಇವತ್ತಿನ ಮನಸ್ಥಿತಿಯವರಿಗೆ ಕೂಡ ಒಂದಷ್ಟು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಮುಂಚೆನೇ ಅವ್ರ ಒಳಗಡೆ ಅದನ್ನು ತಿಳಿಸಿ ಹೇಳಿದ್ರೆ ಬಹುಶಃ ಎಲ್ಲವೂ ಕೂಡ ಅಂದರೆ ಪರಿಶುದ್ಧವಾಗಿ ಕಾಣಬಹುದು, ಮುಂದೆ ಬದಲಾಗಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ರಾಜಕಾರಣಕ್ಕೆ ಬರುವಂಥ ಯುವ ಮನಸ್ಸುಗಳಿಗೆ ಏನು ಹೇಳ್ತೀರಿ ಸರ್? ಯುವ ಮನಸ್ಸುಗಳು ಆದರ್ಶವಾಗಿ ಬೆಳೆಸ್ಕೋಬೇಕು ಗುರು. ಬರೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಈಗಿನ ರಾಜಕೀಯದಲ್ಲಿ. ಅಷ್ಟು ಹೊಲಸಾಗಿದೆ ಅಂದರೆ ಸಿಗ್ತಾ ಇಲ್ಲ ಅವಕಾಶ. ಯುವಕರು ಆದರ್ಶ ವ್ಯಕ್ತಿಗಳು ಸಿಗಬೇಕು. ಈಗ ಹಣ ಮತ್ತು ಜಾತಿ ಇವೆರಡು ಭಾಳ ಪ್ರಬಲವಾಗಿವೆ ರಾಜಕೀಯದಲ್ಲಿ. ಕ್ಯಾಶ್ ಆ್ಯಂಡ್ ಕ್ಯಾಸ್ಟ್ ಅಂತ, ಈ ಕ್ಯಾಸ್ಟು ಹೋಗಬೇಕು. ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಬೇಕು. ಇವೆರಡಿದ್ದಾಗ ಸ್ವಲ್ಪ ಉತ್ತಮವಾದಂಥ ವ್ಯಕ್ತಿಗಳು ಬರ್ತಾರೆ. ಸರ್ ಮತ್ತೊಂದು ಖುಷಿ ವಿಚಾರ ಅಂದರೆ ತಮ್ಮ ಕ್ಷೇತ್ರ ಮಳವಳ್ಳಿಯಿಂದ 4 ಬಾರಿ ಗೆದ್ದು ನೀವು ಶಾಸಕರಾಗ್ತೀರಿ. ತಮ್ಮ ಒಂದು ಊರಿನ ಬಗ್ಗೆ, ಸದ್ಯ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ, ಅಲ್ಲಿ ಆಗಿದ್ದಂಥ ಅಭಿವೃದ್ಧಿಗಳ ಬಗ್ಗೆ ಹೇಳೋದು ಬೇಕಾದಷ್ಟು ಮಾಡಿದ್ದೀನಿ. ಅದಕ್ಕೆ ಒಂದು ಇದೇ ಮಾಡಿದ್ದೇನೆ. ನಮ್ಮಷ್ಟು ಅಧಿಕಾರದಲ್ಲಿದ್ದಾಗ 4 ಟರ್ಮ್ನಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಸಾರ್ವಜನಿಕರು ಅವ್ರ ಕೆಲಸ ಇನ್ನೂ ಯಾರೂ ಮಾಡಿಲ್ಲ ಅಂತಾರೆ. ಈ ಮಾಡಿರ್ತಕ್ಕಂಥ ಕೆಲಸ ತೃಪ್ತಿ ತೋರ್ತಾ ಇದೆ. ಎಸ್ ಸರ್. ಅಂದರೆ ಈಗ ಸೋಮಶೇಖರ್ ಸರು ಆರಂಭದಿಂದ ವಿದ್ಯಾರ್ಥಿ ದಿಸೆಯಿಂದ ಬೆಳೆದು ಬಂದಂಥ ಹಾದಿನೇ ಒಂದು ಇಟ್ಸ್ ಎ ಬಿಗ್ ರೋಲ್ ಮಾಡೆಲ್ ಥರ ನಿಮ್ಮದೇ ಆದಂಥ ಎಥಿಕ್ಸ್ ಇಟ್ಕೊಂಡು ನೀವು ಆದರ್ಶಪ್ರಾಯವಾಗಿ ಬೆಳೆದು ಬಂದ್ರಿ ಸರ್. BSc-ನಲ್ಲಿ ನಿಮಗೆ ಅಂಕಗಳು ಕಡಿಮೆ ಬಂತು ಅಂತ ಹೇಳಿ ನೀವು LLB ಕಡೆಗೆ ಮುಖ ಮಾಡಿದ್ರಿ, ಯಾಕೆಂದರೆ ಇಂಜಿನಿಯರಿಂಗ್ ಕಡೆಗೆ ಅಥವಾ ಮೆಡಿಕಲ್ಗೆ ಹೋಗಲಿಲ್ಲ ನೀವು. ಆದರೆ ಅಕಸ್ಮಾತ್ ಬಿ ಸೋಮಶೇಖರ್ ಅವರು ರಾಜಕಾರಣಕ್ಕೆ ಬರದೇ ಇದ್ದಿದ್ರೆ ಏನಾಗ್ತಾಯಿದ್ರು? ಒಬ್ಬ ಸಾಮಾನ್ಯ ಅಫಿಷಿಯಲ್ ಆಗ್ತಿದೆ ಅಷ್ಟೇ. ಓಕೆ, ಅಫಿಷಿಯಲ್ ಆಗ್ತಿದೆ, ಅಥವಾ ಯಾರೊಬ್ಬ ಎಂಟರ್ಪ್ರಿನರ್ ಆಗ್ತಿದೆ, ಡಿಗ್ರಿ ಮಾಡಿಕೊಂಡು ಅಥವಾ ಇದು ಮಾಡಿ ಲಾಯರ್ ಆಗ್ತಿದ್ದೆ, ಕಂಟಿನ್ಯೂ ಮಾಡ್ತಿದ್ದೆ, ಅಷ್ಟಾಗ್ತಿದೆ. ಅದು ಸಾಮಾನ್ಯ ವ್ಯಕ್ತಿಯಾಗಿ ಬೆಳೀತಿದ್ದೆ ಹೊರತು ಒಬ್ಬ ರೆಕಗ್ನೈಸ್ಡ್ ಪರ್ಸನ್ ಆ ಥರ ಗೊತ್ತಾಗ್ತಿರ್ಲಿಲ್ಲ. ನಾವು ಬಿ ಸೋಮಶೇಖರ್ ಅಂತ ಗುರುತಿಸುವಂಥ ಅವಕಾಶ ಸಿಗ್ತಿರ್ಲಿಲ್ಲ ಸರ್. ಆದರೆ ತಾವು ಎಷ್ಟೇ ಉನ್ನತ ಸ್ಥಾನ, ಅಧಿಕಾರ ಎಲ್ಲವೂ ಕೂಡ ಇದ್ದಾಗ ಸ್ಟ್ರೆಸ್ ಅನ್ನೋಂಥದ್ದು ತಮಗೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀರಿಲ್ಲ. ಆದರೂ ಕೂಡ ಬೇರೆ ಹವ್ಯಾಸಗಳು ಅಂದರೆ ಸ್ಟ್ರೆಸ್ ರಿಲೀಫ್ ಆಗುವಂಥ ಹವ್ಯಾಸಗಳೇನಾದರೂ ಇದೆಯಾ ಸರ್? ಹವ್ಯಾಸಗಳು ಅಂತಂದರೆ ಒಂದಷ್ಟು ಆರ್ಟಿಕಲ್ಸ್ ಅದು ಇದು ಓದ್ತೀನಿ, ಆಮೇಲೆ ಯೋಗ ಮಾಡ್ತೀನಿ, ಏನಿದಿಲ್ಲ. ಆಮೇಲೆ ಮನಸ್ಸು ಯಾವಾಗಲೂ ಪರಿಶುದ್ಧವಾಗಿರ್ತದೆ. ಯಾವ ಮನಸ್ಸು ಪರಿಶುದ್ಧವಾಗಿರ್ತದೋ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಖಂಡಿತವಾಗ್ಲೂ ಸರ್. ಖಂಡಿತ. ಒಳಗಡೆ ಉಳುಕು, ಯೋಚನೆ, ಮೋಸ ಆದಾಗ ಇವೆಲ್ಲ ಮಾಡ್ತಾ ಇದ್ರೆ ಒಳಗಡೆ ಕೊರಿತಾ ಇರ್ತದೆ. ಮನುಷ್ಯನಿಗೆ ಯಾವುದು ಆಸೆ ಇಲ್ಲದೆ, ಯಾರಿಗೂ ಮೋಸ ಮಾಡದೆ, ಕರೆಕ್ಟಾಗಿ ಒಳ್ಳೆಯದೇ ಮಾಡ್ತಾ ಇದ್ರೆ ಮನುಷ್ಯ ಶುದ್ಧವಾಗಿರ್ತದೆ. ಆ ಮನುಷ್ಯ ಶುದ್ಧವಾಗಿದ್ದರೆ ಆರೋಗ್ಯ ಇರ್ತದೆ.
ಎಸ್ ಸರ್, ಅದು ಎಸ್ ನಿಜ ಸರ್. ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರನ್ನೂ ಆಕರ್ಷಿಸುವಂಥ ಕ್ಷೇತ್ರಗಳಲ್ಲಿ ಒಂದು ರಾಜಕೀಯ ಮತ್ತು ಇನ್ನೊಂದು ಗ್ಲಾಮರಸ್ ವರ್ಲ್ಡ್ ಸರ್, ಸಿನಿ ಪ್ರಪಂಚ. ಸೊ ನಿಮ್ಮ ಹೈಟು, ಪರ್ಸ್ನಾಲಿಟಿ, ಲುಕ್ಸು ಎಲ್ಲ ನೋಡಿದ್ರೆ ಒಬ್ಬ ಖಡಕ್ ಅವತ್ತಿನ ಕಾಲಘಟ್ಟಕ್ಕೆ ಗಮನಿಸ್ಕೊಂಡು ಬಂದಾಗ ಹೀರೋ ಥರನೇ. ಸೊ ನಿಮಗೆ ಅಂಥ ಆಕರ್ಷಣೆ ಯಾವತ್ತೂ ಬರಲಿಲ್ವಾ ಸರ್? ನಮ್ಮ ಬ್ರದರ್ ಎಲ್ಲ ಹೇಳ್ತಾ ಇದ್ರು, ಅವಾಗ ಸ್ವಲ್ಪ ಫಿಲಮ್ ಸ್ಟಾರ್ ಥರನೇ ಇದ್ದೆ ನಾನು. ಓಕೆ. ಅವಾಗ ನಮ್ಮ ಅಕ್ಕನ ಜೊತೆಗೆ ಹೇಳ್ತೀರಂತೆ, ನಿಮ್ಮ ಸೋಮಣ್ಣ ಇದು ಮಾಡ್ಬೋದು, ಹೀರೋ ಆಗ್ಬೋದು ಅದು ಅಂತ. ಓಕೆ. ಬಟ್ ಅವೆಲ್ಲ ನಮಗೆ ಇದಾಗಲಿಲ್ಲ. ಸರ್, ಇನ್ನು ತಮ್ಮ ಒಂದು ಕಾರ್ಯವೈಖರಿ ಆಗಿರ್ಬೋದು, ಮಾತುಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ತಾವು ನಿರ್ವಹಿಸಿದಂತಹ ಖಾತೆಗಳ ಜವಾಬ್ದಾರಿ ಆಗಿರ್ಬೋದು, ಈ ಹಂತದಲ್ಲಿ ಯಾರು ಗುರುಗಳು ಅಥವಾ ಮಾರ್ಗದರ್ಶಕರು ಅಂತ ಯಾರನ್ನಾದ್ರೂ ನೆನೆಸ್ಕೊಳ್ಳೋದಾದ್ರೆ? ಅದರ ರಾಜಕೀಯದಲ್ಲಿ ನನಗೆ ಕಡದಾಲ್ ಮಂಜಪ್ಪನವರು, ಅವರೊಬ್ಬರು ಮಾರ್ಗದರ್ಶಕರು. ಡಿ ರಾಜಗೋಪಾಲ್ ಅಂತ ಒಬ್ಬರಿದ್ದರು, ಅವರು ಗುರುಪಾದ ಸ್ವಾಮಿಯವರು. ಓಕೆ. ಅದಾದಮೇಲೆ ರಾಮಕೃಷ್ಣ ಹೆಗಡೆ ಅವರು ಕ್ಯಾಬಿನೆಟ್ಗೆ ಬಂದೆ. ಅವರು ಆದರ್ಶ ಮೌಲ್ಯಗಳನ್ನ ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡೆ. ಸೊ ಹೀಗಾಗಿ ಬೆಳೀತಾ ಬಂದೆ. ಟೀಚರ್ಸ್ಗಳಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ನಮ್ಗೆ ಅವಾಗ. ಅವರು ಭಾಳ ಶ್ರಮಪಟ್ಟು ನಮ್ಮನ್ನು ಓದಿಸಿದ್ದಾರೆ. ಕೋಚಿಂಗ್ ಎಲ್ಲ ಕೊಡ್ತಿದ್ರು. ಅವ್ರನ್ನೆಲ್ಲ ನೆನೆಸ್ಕೊಂಡು ಕೊನೆವರೆಗೂ ನೆನೆಸ್ಕೊಳ್ತಾ ಇದ್ದೆ. ಗ್ರೇಟ್ ಸರ್. ಆಮೇಲೆ ಒಬ್ಬರು ನನ್ನ ಹೈಸ್ಕೂಲ್ನಲ್ಲಿ ಫೇಲ್ ಆಗಿದ್ದಾಗಲ್ಲ SLC, ಇಂಗ್ಲೀಷ್ ಪಾಠ ಮಾಡ್ತಿದ್ರು ಅವರು. ಪಾಸ್ ಮಾಡ್ಕೊಂಡು ಬಂದೆ. ಆಮೇಲೆ ಅವರು AO ಆದರು. ಅವ್ರು AO ಪೋಸ್ಟ್ ಮಾಡಿದೆ ನಾನೇ. ಟೀಚರ್ ನನಗೆ ಪಾಠ ಮಾಡ್ತಿದ್ದವ್ರನ್ನ ನಾನು ಅವಕಾಶ ಬಂತು ಮಿನಿಸ್ಟರ್ ಆದಮೇಲೆ ಆ ಟೀಚರಿಗೆ ಅವ್ರನ್ನ AO ಆಗಿ ಮಾಡಿದೆ ನಾನು ಓದೋರಿಗೆ. ಅವೆಲ್ಲ ನಿಜ ಸರ್. ಅಂದರೆ ಕೆಲವರಿಗೆ ಮಾತ್ರ ಇಂಥ ಅವಕಾಶಗಳು ಸಿಗುತ್ತೆ. ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ, ಗುರುಗಳ ಋಣ ತೀರ್ಸೋಕ್ಕಾಗಲ್ಲ. ಎಲ್ಲೋ ಒಂದು ಸಣ್ಣದು ಇಂಥ ಅವಕಾಶಗಳನ್ನು ಮಾಡಿಕೊಟ್ಟಾಗ ಒಂದು ಸಂತೃಪ್ತಿ ಇರುತ್ತೆ ಅಂತ. ಸರ್, ಬದುಕಿನ ಉದ್ದಕ್ಕೂ ಕೂಡ ಗಮನಿಸ್ತಾ ಹೋದಾಗೆ ನಿಮ್ಮದೇ ಆದಂಥ ಆದರ್ಶಗಳನ್ನು ಇಟ್ಕೊಂಡೇ ನೀವು ಬದುಕನ್ನು ನಿಭಾಯಿಸ್ತಾ ಬಂದದ್ದು. ಈ ಆದರ್ಶಗಳ ಮಧ್ಯದಲ್ಲಿ ನಮಗೆ ಅಂದರೆ ಇವತ್ತು ಸೋಮಶೇಖರ್ ಅವ್ರನ್ನ ನೆನಪಿಸ್ಕೊಂಡಾಗ, ನಮ್ಮ ಊರಿನಲ್ಲೋ, ನಮ್ಮ ಕುಟುಂಬದವರೋ, ನಮ್ಮ ಎಲ್ಲ ಒಟ್ಟಾರೆ ಎಲ್ಲರೂ ಜ್ಞಾಪಿಸ್ಕೊಂಡಾಗ ಸೋಮಶೇಖರ್ ಬಗ್ಗೆ ಯಾವಾಗಲೂ ಹೇಳೋ ಮಾತುಗಳು ಏನಿರುತ್ತೆ ಸರ್? ಭಾಳ ಖಡಕ್ ಮನುಷ್ಯ, ತುಂಬ ಸ್ಟ್ರಿಕ್ಟ್ ಮನುಷ್ಯ, ಆನೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಖಡಕ್ ಮನುಷ್ಯ. ಆಮೇಲೆ ಯಾವಾಗಲೂ ಸಾರ್ವಜನಿಕವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅದೇ ಉದ್ದೇಶ, ಸಾರ್ವಜನಿಕವಾಗಿ ಮಾತಿದ್ದು. ಆನೆಸ್ಟ್ ಪರ್ಸನ್, ಸ್ಟ್ರಿಕ್ಟ್ ಫೆಲೋ, ಒಂಥರ ಖಡಕ್ ಮನುಷ್ಯ ಅಂತ ಹೇಳ್ತಿರ್ತಾರೆ. ಸರ್, ನೀವು ಹೇಗೆ ಆದರ್ಶ ಆಗ್ತೀರಾ, ನಮ್ಮ ಚಂದನ ವಾಹಿನಿ ಕೂಡ ಅಷ್ಟೇ ಆದರ್ಶಪ್ರಾಯವಾದಂಥ ಒಂದು ವಾಹಿನಿ. ಎಲ್ಲವನ್ನೂ ತುಂಬ ಆಪ್ತತೆಯಿಂದ ಕೊಡೋದು. ಯಾಕೆಂದರೆ ನೀವು ಬೆಳೆದ ಬಂಥ ಹಾದಿಯಲ್ಲಿ ನೀವು ಗಮನಿಸಿರ್ತೀರ ದೂರದರ್ಶನ ಚಂದನ ವಾಹಿನಿಯನ್ನು. ಇಲ್ಲಿಗೆ ಕಾರ್ಯಕ್ರಮ ಹೇಗೆ ಅನಿಸ್ತು ಸರ್? ನನಗೆ ಇನ್ನೊಂದು ಸಂತೋಷ, ನೀವು ನನ್ನನ್ನು ಇಷ್ಟು ವರ್ಷ ಆದ್ರೂ ಗಮನಿಸಿ ಕರೆಸಿ ನಮ್ಮ ಜೊತೆ ಸಂವಾದ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಚಂದನ ಕಾರ್ಯಕ್ರಮ ನೀವೆಲ್ರಿಗೂ ನಾನು ಅಭಿನಂದಿಸ್ತೀನಿ. ಗುರುತಿಸಿದ್ದೀರಲ್ಲ ನನ್ನನ್ನು, ಅದಕ್ಕೋಸ್ಕರ ಧನ್ಯವಾದಗಳು. ಖಂಡಿತವಾಗ್ಲೂ ಸರ್, ನಮಗೂ ಕೂಡ ಬಹಳ ಬಹಳ ಖುಷಿ ಮತ್ತು ಹೆಮ್ಮೆ ಇದೆ ಸರ್. ತಮ್ಮ ಒಂದು ರಾಜಕೀಯ ಜೀವನದ ಬಗ್ಗೆ ತಿಳ್ಕೊಂಡಾಗ ಬಹುಶಃ ರಾಜಕೀಯ ಕ್ಷೇತ್ರದ ಬೇರೆ ಆಯಾಮವನ್ನೇ ಇವತ್ತು ನಮ್ಮ ಜನರಿಗೆ, ವೀಕ್ಷಕರಿಗೆ ಪರಿಚಯಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಖುಷಿ ಇದೆ ಸರ್. ನಿಜ. ಯಾಕಂದರೆ ಏನು ಗೊತ್ತಾ ಸರ್, ದಿನ ಬೆಳಗಾದರೆ ಇವತ್ತು ಆ ಹಗರಣ, ಈ ಹಗರಣ, ಅಲ್ಲದಾಯಿತು, ಇಲ್ಲಿದಾಯಿತು, ಅವ್ರನ್ನ ಮತ್ತೆ ಇನ್ವೆಸ್ಟಿಗೇಷನ್ಗೆ ಹಾಕು, ಮತ್ತು ಇನ್ನೇನೇನೋ ಬರೀ ಇಂಥದ್ದೇ ಗೊಂದಲಮಯವಾದಂಥ ರಾಜಕಾರಣದ ವಿಚಾರಗಳನ್ನು ಕೇಳಬೇಕಾದ್ರೆ ಒಂದು ಪರಿಪಕ್ವತೆ, ಪ್ರಾಮಾಣಿಕತೆ, ಪರಿಶುದ್ಧತೆ ಜೊತೆಗೆ ನಿಖರವಾಗಿ ಖಡಕ್ಕಾಗಿ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಇವತ್ತು ನಾನು ಹಾಗೇ ಇದ್ದೀನಿ ಅಂತ ಹೇಳಿ ಆ ವೈಟಿನ ಪ್ಯೂರಿಟಿನ ತೋರಿಸ್ತಾ ಇದ್ದೀರಲ್ಲ ಸರ್, ಅದು ನಿಜವಾದ ರಾಜಕಾರಣದ ವ್ಯಕ್ತಿತ್ವ ಅಂತ ನಮಗನ್ಸಿ, ನಮಗೆ ಭಾಳ ಖುಷಿಯಾಗಿ ನಿಮ್ಮನ್ನು ಈ ಕುರ್ಚಿಯಲ್ಲಿ ಕೂರಿಸಿ ಮಾತನಾಡ್ತಾ ಇರೋದು ಸರ್. ಹಾಗಾಗಿ ನಮಗೆ ಕೂಡ ಭಾಳ ಹೆಮ್ಮೆ ಇದೆ, ಗೌರವ ಇದೆ. ಬಹುಶಃ ವಾಹಿನಿಯಲ್ಲಿ ನೋಡ್ತಾ ಇರುವಂಥ ಸಾಕಷ್ಟು ಯುವ ಮನಸ್ಸುಗಳು ನಿಮ್ಮಂಥವರ ಆದರ್ಶವನ್ನು, ವ್ಯಕ್ತಿತ್ವಗಳನ್ನು ಅಳವಡಿಸ್ಕೊಳ್ಳಿ ಅನ್ನುವ ಪ್ರೇರಣೆ ಆಗಬೇಕು ಅನ್ನೋದೇ ನಮ್ಮ ಸಂಚಿಕೆಯ ಉದ್ದೇಶ ಆಗಿರೋದು ಸರ್. ಹಾಗಾಗಿ ಚಂದನ ವಾಹಿನಿಯ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಖುಷಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ರಾಜಕೀಯ ಕ್ಷೇತ್ರ ಎನ್ನುವಂಥದ್ದು ಬರೀ ಅಧಿಕಾರದ ದಾಹ, ಹಣದ ವ್ಯಾಮೋಹ, ಆರೋಪ ಪ್ರತ್ಯಾರೋಪ ಇಂತಹ ನಕಾರಾತ್ಮಕ ವಿಚಾರಗಳೇ ಹೆಚ್ಚು ಕಣ್ಣಿಗೆ ಬೀಳೋದು. ಆದರೆ ರಾಜಕೀಯ ಅಂದಾಗ ಸಮಾಜ ಸೇವೆ ಆಗಿರಬಹುದು, ಜನಸ್ಪಂದನೆ ಆಗಿರಬಹುದು, ಅಭಿವೃದ್ಧಿಯಂತಹ ಸಕಾರಾತ್ಮಕ ಯೋಚನೆಗಳು ಸಾಕಷ್ಟಿವೆ ಅನ್ನೋದನ್ನು ಇವತ್ತಿನ ನಮ್ಮ ಅತಿಥಿ ತಿಳಿಸ್ಕೊಟ್ಟಿರುವಂಥದ್ದು. ರಾಜಕೀಯ ಕ್ಷೇತ್ರದ ಈ ಹೊಸ ಆಯಾಮ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸಿದಂಥ ಒಂದು ಸಂತೃಪ್ತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.